ಹಲೋ ಗೆಳೆಯರೆ, ಹೇಗಿದ್ದೀರಿ? ಎಸ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಗುರುರಾಜ್, ಸಾಧನಾ ಯೂಟ್ಯೂಬಲ್ಲಿ. ಸ್ನೇಹಿತರೆ, ಕಂಪ್ಯೂಟರ್ ವಿಡಿಯೋ ಕೋರ್ಸ್ಗೆ ಜಾಯಿನ್ ಆಗಿರುವಂಥ, ಈ ವಿಡಿಯೋ ನೋಡ್ತಾ ಇರುವಂಥ, ಪರೀಕ್ಷೆಗಳಿಗೆ ತಯಾರಿ ಮಾಡ್ತಾ ಇರುವಂಥ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಈ ವಿಡಿಯೋಗೆ ಸ್ವಾಗತಿಸ್ತಾ, ವಿಡಿಯೋ ಕೋರ್ಸಿಗೆ ಜಾಯಿನ್ ಆಗಿರೋ ಪ್ರತಿಯೊಬ್ಬರ ಪ್ರಶ್ನೆ ಏನಾಗಿತ್ತು ಅಂದ್ರೆ, ಸರ್ ನಮಗೆ MS ಆಫೀಸ್ ಇನ್ನೂ ನೀವೇನು ಮಾಡೇ ಇಲ್ಲ ಸರ್, ಆದಷ್ಟು ಬೇಗ ವಿಡಿಯೋಸ್ ಕೊಡಿ ಅಂತ. ಸ್ನೇಹಿತರೆ, ಪ್ರಾಯಶಃ ಇಡೀ ಜಗತ್ತಲ್ಲಿ ಯಾವುದೇ ಸ್ಕೂಲ್, ಕಾಲೇಜ್, ಯೂನಿವರ್ಸಿಟಿ, ಕೋಚಿಂಗ್ ಸೆಂಟರ್ ಕಲಿಸಲಾಗದ ವಿಷಯವನ್ನು, ಯಾವುದೇ ಟೀಚರ್, ಲೆಕ್ಚರರ್, ಪ್ರೊಫೆಸರ್, ಡೀನ್, ಸ್ಕಾಲರ್ ಅಥವಾ ರಿಸರ್ಚ್ ಗೈಡ್ ಹೇಳಿಕೊಡಲಾಗದ ವಿಷಯವನ್ನು, ಅಥವಾ ಯಾವುದೇ ವಿಡಿಯೋ ಕೋರ್ಸು, ಯಾವುದೇ ಯೂಟ್ಯೂಬ್ ವಿಡಿಯೋ, ಗೂಗಲ್, ವಿಕಿಪೀಡಿಯಾ, ಕಂಪ್ಯೂಟರ್, ಮೊಬೈಲ್ ಆ್ಯಪ್ಗಳು ಹೇಳಿಕೊಡಲಾಗದ ವಿಷಯವನ್ನು ಕಲಿಸ್ಕೊಡೋರು ಯಾರು ಇದ್ದರೆ ಅವರು ಒಬ್ಬರೇನೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್. ಎಸ್ ಫ್ರೆಂಡ್ಸ್, ಆ ಪ್ರಶ್ನೆಗಷ್ಟು ಅಗಾಧವಾದ ಸಾಮರ್ಥ್ಯ ಐತೆ. ನಾವೇನೋ ಅಂದ್ಕೊಂಡಿರ್ತೀವಿ ಇದ್ರ ಬಗ್ಗೆ ಏನು ಕ್ವಶನ್ಸ್ ಬರ್ಲಿಕ್ಕೆ ಸಾಧ್ಯ ಅಂತ. ನಮ್ಮ ಕಲ್ಪನೆಯೇ ಬೇರೆ. ಒಬ್ಬ ಸ್ಪರ್ಧಾತ್ಮಕ ಮೌಲ್ಯಮಾಪಕರಾಗಿ, ಒಬ್ಬ ಇವ್ಯಾಲ್ಯುವೇಟರ್ ಆಗಿ ಅವರ ಕನಸಿನ ಕೂಸೆ ಬೇರೆ. ಹೀಗಾಗಿ ಎಲ್ಲಿವರೆಗೂ ದ ಆರ್ಟ್ ಆ್ಯಂಡ್ ಸೈನ್ಸ್ ಆಫ್ MCQ ಅನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳಲ್ವೋ ಅಲ್ಲಿವರೆಗೂ ಆ ವಿಷಯದ ತಯಾರಿ ಪರಿಪೂರ್ಣ ಅಂತ ಕರೆಸ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ ಸ್ನೇಹಿತರೆ? ಬಹುಶಃ ಇವತ್ತಿನ ವಿಷಯದ ಚರ್ಚೆ MS ಆಫೀಸ್ನ ಪರಿಚಯ, ಅದರ ಕುರಿತಾಗಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳ ಜೊತೆಗೆ ನಾವು ವಿಷಯವನ್ನು ಗಮನಿಸ್ತಾ ಹೋದ್ರೆ ವಿ ಮೇ ಗೆಟ್ ಮೋರ್ ಕ್ಲಾರಿಟಿ ಅಂತ ಅಂದ್ಕೊಂಡಿದ್ದೀನಿ ನಾನು. ನಮ್ಮ ಪಾಡಿಗೆ ನಾವು ಆಲ್ರೆಡಿ ಸಾಕಷ್ಟು ವಿಷಯಗಳನ್ನು ಪ್ರಿಪೇರ್ ಮಾಡ್ಕೊಂಡಿರ್ಬೋದು. ಆದರೆ ಬಹು ಆಯ್ಕೆ ಮಾದರಿಯ ಪ್ರಶ್ನೆಗಳ ಜೊತೆಗೆ ಪ್ರಿಪೇರ್ ಮಾಡುವ ಶೈಲಿನೇ ಭಿನ್ನವಾಗಿರ್ತದೆ. ಹಾಗಾದ್ರೆ ಇವತ್ತಿನ ಈ ವಿಡಿಯೋದಲ್ಲೇ MS ಆಫೀಸ್ಗೆ ಪೂರಕವಾಗಿರುವಂಥ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳ ಜೊತೆಗೆ ಚರ್ಚೆ ಮಾಡ್ತಾ ಬರೋಣ. ಬೈ ದ ಸೇಮ್ ಟೈಮ್ ನಾವೆಲ್ಲರೂ ಕಂಪ್ಯೂಟರ್ನಂಥ ವಿಷಯಕ್ಕೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳ ಆಧಾರಿತವಾಗಿ ಹೇಗೆ ಪ್ರಿಪೇರ್ ಮಾಡಬೇಕು ಅನ್ನೋದನ್ನು ಗಮನಿಸ್ಕೊಳ್ಳೋಣ. ಹಾಗೆ ನಮ್ಮ ಕಂಪ್ಯೂಟರ್ ಸ್ಪೆಷಲ್ ಬ್ಯಾಚ್ಗೆ ಜಾಯಿನ್ ಆಗಿರುವಂಥ ಎಲ್ಲ ಅಭ್ಯರ್ಥಿಗಳಿಗೆ ಇದ್ರ ಮೂಲಕ ಸೂಚನೆ ಏನು ಅಂತ ಹೇಳಿದ್ರೆ, MS ಆಫೀಸ್ ಇದೇ ಶೈಲಿಯಲ್ಲಿ ಬರ್ತದೆ. ದಯವಿಟ್ಟು ವೆಯ್ಟ್ ಮಾಡಿ, ಅವಸರ ಮಾಡಿ. ನಾವು ನಿಮಗೆ 4 ವಿಡಿಯೋಸ್ ಪ್ರಾಮಿಸ್ ಮಾಡಿದ್ದೀವಿ. ಒಟ್ಟು 50 ವಿಡಿಯೋಸಲ್ಲಿ 46 ಆಲ್ರೆಡಿ ಅಪ್ಲೋಡೆಡ್ ಇದೆ, ಇನ್ನು 4 ವಿಡಿಯೋ. ಬಟ್ ಈಗ ಡಿಸೈಡ್ ಮಾಡಿದ್ದೀವಿ, ನೀವು ಕೊಟ್ಟಂಥ ರೆಸ್ಪಾನ್ಸನ್ನು ನೋಡಿ, ನಿಮ್ಮ ನಿರೀಕ್ಷೆಗಳನ್ನು ಕೇಳಿ, ನಿಮ್ಮ ವಾಟ್ಸಾಪ್ ಮೆಸೇಜ್ಗಳೆಲ್ಲವನ್ನು ನೋಡಿಕೊಂಡು ಇಲ್ಲಿ ನಿಮಗೆ ಹೆಚ್ಚಿನ ಮಾಹಿತಿಯ ಅಗತ್ಯ ಇರೋದ್ರಿಂದ ನಾವು 50ಕ್ಕೆ ಕ್ಲೋಸ್ ಮಾಡ್ತಾ ಇಲ್ಲ. ಈ ವಿಡಿಯೋ ಕೋರ್ಸ್ನ ವಿಡಿಯೋಗಳನ್ನು, ಕ್ಲಾಸಸ್ ಜಾಸ್ತಿ ಮಾಡ್ತಾ ಇದ್ದೀವಿ. ಇನ್ನೊಂದು ಸ್ವಲ್ಪ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು ಸೆಟ್ರೈಟ್ ಮಾಡುವ ಕೆಲಸ ಇದೆ. ಕಂಟೆಂಟ್ ಹೇಗೆ ಬರ್ತದೆ, ಫಸ್ಟ್ ಈ ವಿಡಿಯೋ ನೋಡಿ. ನೀವು ಈ ವಿಡಿಯೋ ನೋಡಿದ ನಂತರ ಇಲ್ಲ ಸರ್ ನಮಗೆ ಅವಸರದಲ್ಲೇ 4 ವಿಡಿಯೋ ಬೇಕು ಅಂದರೆ ಹಂಗೆ ಮಾಡೋಣ, ಫಸ್ಟ್ ಈ ವಿಡಿಯೋ ನೋಡಿ, ದೆನ್ ವಿ ಕ್ಯಾನ್ ಡಿಸೈಡ್ ಅಂತ ಹೇಳ್ತಾ, MS ಆಫೀಸ್, MS ಸ್ಟ್ಯಾಂಡ್ಸ್ ಫಾರ್ ಮೈಕ್ರೋಸಾಫ್ಟ್. ಸುಮಾರು ಸಾರಿ ಪರೀಕ್ಷೆಗಳಲ್ಲಿ ಬಂದಿರುವಂಥ ಪ್ರಶ್ನೆ. MS ವಿಂಡೋಸ್ ಅಥವಾ MS ಆಫೀಸಲ್ಲಿ ಅಥವಾ MS DOS ಅಲ್ಲಿ MS ಏನನ್ನ ಪ್ರತಿನಿಧಿಸ್ತದೆ ಅಂತ ಹೇಳಿ. MS ಅಂತ ಹೇಳಿದ್ರೆ ಮೈಕ್ರೋಸಾಫ್ಟ್ ಅಂತ, ಇದೊಂದು ಕಂಪನಿ ಹೆಸರು. ಪ್ರಸ್ತುತ ವಾಷಿಂಗ್ಟನ್, ರೆಡ್ಮಾಂಡ್ ಅಲ್ಲಿ, US ಅಲ್ಲಿ, ಯುನೈಟೆಡ್ ಸ್ಟೇಟ್ಸ್ ಅಲ್ಲಿ ದಿಸ್ ಇಸ್ ದ ಕ್ಯಾಂಪಸ್ ಆಫ್ ಮೈಕ್ರೋಸಾಫ್ಟ್ ಆಟ್ ಪ್ರೆಸೆಂಟ್. IBM ಅಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಬಿಲ್ಗೇಟ್ಸ್ ಅವರು, ಒಬ್ಬ ಯೂನಿವರ್ಸಿಟಿ ಡ್ರಾಪ್ಔಟ್ ಆಗಿದ್ದಂಥ ಬಿಲ್ಗೇಟ್ಸ್ ಅವರು, IBM ಅಲ್ಲಿ ಜೂನಿಯರ್ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಂಥ ಬಿಲ್ಗೇಟ್ಸ್ ಅವರು IBM ಕಂಪ್ನಿನ ಬಿಟ್ಟು ನನ್ನ ಕನಸಿನ ಅಥವಾ ನನ್ನ ಕಲ್ಪನೆ, ನನ್ನ ಗೋಲ್, ಜಗತ್ತಿಗೆ ನಾನು ಸಾಫ್ಟ್ವೇರಲ್ಲಿ ಏನಾದ್ರು ಮಾಡ್ತೀನಿ ಅನ್ನೋ ಯೋಚನೆ ಇಟ್ಕೊಂಡು ಶುರು ಮಾಡಿರುವಂಥ ಮೈಕ್ರೋಸಾಫ್ಟ್ಗೆ ಪೌಲ್ ಅಲೆನ್ ಪಾರ್ಟ್ನರ್ ಆಗಿ 1975 ಏಪ್ರಿಲ್ 4ರಂದು ಶುರುವಾಗಿರುವಂಥ ಸಂಸ್ಥೆ ಜಗತ್ತಿನ ಬಹುದೊಡ್ಡ ಸಾಫ್ಟ್ವೇರ್ ತಯಾರಿಕಾ ದೈತ್ಯ ಕಂಪನಿಯಾಗಿ ಬೆಳೆದು ನಿಂತಿದೆ. ಇದು US ವಾಷಿಂಗ್ಟನ್ನಲ್ಲಿರುವಂಥವರ ಕ್ಯಾಂಪಸ್ಸನ್ನು ನೋಡ್ತಾ ಇದ್ದೀವಿ ನಾವು. ಕೇಳಿದಾರ ಮೈಕ್ರೋಸಾಫ್ಟ್ ಕಂಪನಿಯನ್ನು ಸ್ಥಾಪಿಸಲ್ಪಟ್ಟಂಥ ವರ್ಷ ಯಾವುದು? 1975ರಲ್ಲಿ ಏಪ್ರಿಲ್ 4ನೇ ತಾರೀಕಿಗೆ. ಮೈಕ್ರೋಸಾಫ್ಟ್ ಸಂಸ್ಥೆ ನಮಗೆ ಕೊಟ್ಟಂಥ 3 ಬ್ಯೂಟಿಫುಲ್ ಪ್ರಾಡಕ್ಟ್ಸ್ ತುಂಬ ಸುದ್ದಿ ಮಾಡಿರುವಂಥದ್ದು. ಜಗತ್ತಲ್ಲಿ ಅತಿ ಹೆಚ್ಚು ಜನ ಬಳಸ್ತಾ ಇರುವಂಥ ಪ್ರಾಡಕ್ಟಲ್ಲಿ ಫಸ್ಟ್ ಒನ್ ಬಂದು DOS, ಡೆಸ್ಕ್ ಆಪರೇಟಿಂಗ್ ಸಿಸ್ಟಮ್. ಈಗ ಕಾರ್ಯಾಚರಣೆ ವ್ಯವಸ್ಥೆಗಳಲ್ಲಿ ವಿಂಡೋಸ್ ಹೇಗಿದೆ, ಆಂಡ್ರಾಯ್ಡ್ ಹೇಗಿದೆ, ಲಿನಕ್ಸ್ ಹೇಗಿದೆ, ಯುನಿಕ್ಸ್ ಹೇಗಿದೆ, ಉಬಂಟು ಹೇಗಿದೆ, ಅದೇ ಮಾದರಿ ಆಪರೇಟಿಂಗ್ ಸಿಸ್ಟಮ್ MS DOS ಅನ್ನು ಮೊದಲ ಬಾರಿಗೆ ಫ್ಲಾಪಿ ಡಿಸ್ಕಲ್ಲಿ ಅನೌನ್ಸ್ ಮಾಡಲಾಗಿತ್ತು, ಫ್ಲಾಪಿ ಡಿಸ್ಕಲ್ಲಿ ಲಾಂಚ್ ಮಾಡಲಾಗಿತ್ತು 1981ರಲ್ಲಿ. ಬಟ್ ಇಟ್ ವಾಸ್ ಓನ್ಲಿ ದ ಟೆಕ್ಸ್ಟ್ ಯೂಸರ್ ಇಂಟರ್ಫೇಸ್, ಅಂದ್ರೆ ಅಕ್ಷರ ಬಳಕೆದಾರ ಮಧ್ಯವರ್ತಿ. ಅದರಲ್ಲಿ ಚಿತ್ರ ಇರಲಿಲ್ಲ, ಆಕೃತಿ ಇರಲಿಲ್ಲ, ಗ್ರಾಫಿಕ್ಸ್ ಇರಲಿಲ್ಲ, ಇಂಟರ್ನೆಟ್ ಇರಲಿಲ್ಲ, ಮಲ್ಟಿಮೀಡಿಯಾ ಇರಲಿಲ್ಲ, ಮ್ಯೂಸಿಕ್ ಇರಲಿಲ್ಲ. ಬಟ್ ಆಧುನಿಕ ಜಗತ್ತಿನ ಕಂಪ್ಯೂಟರ್ ಇಟ್ಸ್ ಎ ವರ್ಸಟೈಲ್ ಡಿವೈಸ್. ಯಾವುದೇ ಕೆಲಸ ಕೊಟ್ಟರು ಎಲ್ಲ ಕೆಲಸಗಳನ್ನು ಮಾಡಬಲ್ಲಂಥ ಗಣಕಯಂತ್ರದ ಸಾಮರ್ಥ್ಯ ಆವಾಗಿರಲಿಲ್ಲ. ಹೀಗಾಗಿ ಮತ್ತೆ
ಕೆಲವು ಸಮಯದ ನಂತರ 1985ರಲ್ಲಿ ಮೈಕ್ರೋಸಾಫ್ಟ್ ವಿಂಡೋಸ್ ಎಂಬ ಹೆಸರಿನ ಕಾರ್ಯಾಚರಣೆ ವ್ಯವಸ್ಥೆ ಪ್ರಸ್ತುತ ಜಗತ್ತಲ್ಲಿ 80%ಕ್ಕಿಂತ ಹೆಚ್ಚು ಡೆಸ್ಕ್ಟಾಪ್ ಕಂಪ್ಯೂಟರ್ ಬಳಕೆದಾರರು ಬಳಸ್ತಾ ಇರುವಂತಹ ಏಕೈಕ ಆಪರೇಟಿಂಗ್ ಸಿಸ್ಟಮ್ ವಿಂಡೋಸ್ ಅನ್ನೋ ಈ ಕೊಡುಗೆ ಕೂಡ ಮೈಕ್ರೋಸಾಫ್ಟ್ ಸಂಸ್ಥೆದೆ ಅಂತ. ಹಾಗೆ ಮೈಕ್ರೋಸಾಫ್ಟ್ ಸಂಸ್ಥೆಯವರು ಕೊಟ್ಟಂತ ಆಫೀಸ್ ಅನ್ನುವಂಥ ಒಂದು ಸೂಟ್ ಅಥವಾ ಬಂಡಲ್ ಅಥವಾ ಅಪ್ಲಿಕೇಶನ್ ಸಾಫ್ಟ್ವೇರ್, ಇದ್ರ ಬಗ್ಗೆ ಒಂದು ತಪ್ಪು ತಿಳುವಳಿಕೆ ಇದೆ. ಲೋಕಲ್ ಆಥರ್ಸ್ ಪುಸ್ತಕಗಳಲ್ಲಿ ಈ ಸಾಫ್ಟ್ವೇರ್ ಅನ್ನ 88ಕ್ಕೆ ತಯಾರಿ ಮಾಡಿದ್ರು ಅನ್ನುವಂಥ ಉಲ್ಲೇಖ ಇದೆ. ಇದು ಹಲವು ಪರೀಕ್ಷೆಗಳಿಗೆ ಕೇಳಲ್ಪಟ್ಟಂತ ಪ್ರಶ್ನೆ ಕೂಡ ಆಗಿದೆ. 88ಕ್ಕೆ ಅನೌನ್ಸ್ ಮಾಡಿದ್ರು. ಕಂಪ್ಲೀಟ್ ಲಾಂಚ್ ಆಗಿದ್ದು 90ಕ್ಕೆ, ಆಫೀಸಿಯಲ್ ರಿಕಾರ್ಡ್ ಕೂಡ 90ಕ್ಕೆ. ಹೀಗಾಗಿ ಎಕ್ಸಾಮಲ್ಲಿ ಬಂದಾಗ ಕೂಡ ನಾವು ಕೊಡಬೇಕಾದ ಉತ್ತರ 1990ರಲ್ಲೇ MS ಆಫೀಸ್ ಲಾಂಚ್ ಆಗಿದೆ ಅನ್ನೋ ಉತ್ತರವನ್ನು ಕೊಡಬೇಕಾಗಿದೆ. ಹಾಗಾದ್ರೆ ಇಲ್ಲಿ ರೆಡಿ ಮಾಡಿರುವಂಥ ಪ್ರತಿ ಸ್ಲೈಡ್ ಈ ಮೊದಲಿನ ಸ್ಪರ್ಧಾತ್ಮಕ ಪರೀಕ್ಷೆ ಬಹು ಆಯ್ಕೆ ಮಾದರಿಯ ಪ್ರಶ್ನೆಗಳ ವಿವರಗಳನ್ನೇ ಆಧರಿಸಿರುವಂಥ ಮಾಹಿತಿ. ಆದ್ದರಿಂದ MS ಆಫೀಸ್, ಮೈಕ್ರೋಸಾಫ್ಟ್ ಆಫೀಸ್ ಅನ್ನೋದು ಏನಿದು, ಬೇಸಿಕಲಿ ಈಸ್ ಇಟ್ ಅನ್ ಅಪ್ಲಿಕೇಶನ್ ಸಾಫ್ಟ್ವೇರ್, ಅನ್ ಅಪ್ಲಿಕೇಶನ್ ಪ್ಯಾಕೇಜ್ ಆರ್ ಸೂಟ್, ಅ ಕ್ಲೋಸ್ಡ್ ಸಾಫ್ಟ್ವೇರ್, SaaS ಸಾಫ್ಟ್ವೇರ್ ಆಸ್ ಅ ಸರ್ವಿಸ್? ಇವಿಷ್ಟರಲ್ಲೇ ಯಾವ ಆಯ್ಕೆ ಸರಿಯಾಗಿದೆ? ಸ್ನೇಹಿತರೆ, ಮೊದಲಿಗೆ MS ಆಫೀಸ್ನ ಪರಿಚಯದಲ್ಲೇ ನಾವುಗಳೆಲ್ಲ ಇದನ್ನ ಆಧಾರವಾಗಿ ಇಟ್ಕೊಂಡಂತ ಈ ಮೊದಲಿನ ಸ್ಪರ್ಧಾತ್ಮಕ ಪರೀಕ್ಷೆ ಪ್ರಶ್ನೆಗಳ ಜೊತೆಗೆ ಗಮನಿಸೋದಾಯ್ತು ಅಂದ್ರೆ ಇಟ್ ಈಸ್ ಅನ್ ಅಪ್ಲಿಕೇಶನ್ ಸಾಫ್ಟ್ವೇರ್. ಏನು ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಹೇಳಿದ್ರೆ, ಬಳಕೆದಾರರ ಅಗತ್ಯತೆಗಳಿಗೆ ತಕ್ಕಂತೆ ವಿಶಿಷ್ಟ ಕೆಲಸವನ್ನು ಮಾಡೋದಕ್ಕೆ ವಿಶೇಷವಾಗಿ ಸಿದ್ಧಪಡಿಸಲ್ಪಟ್ಟಿರುವಂತಹ ಒಂದು ಸಾಫ್ಟ್ವೇರ್ಗೆ ನಾವು ಅಪ್ಲಿಕೇಶನ್ ಸಾಫ್ಟ್ವೇರ್ ಅಥವಾ ಕನ್ನಡದಲ್ಲೇ ಅನ್ವಯನ ತಂತ್ರಾಂಶ ಅಂತ ಹೇಳಿ ಕರಿತೀವಿ. ಯಾವ ಯಾವ ಕೆಲಸಗಳನ್ನು ಆಪರೇಟಿಂಗ್ ಸಿಸ್ಟಮ್ ಮಾಡ್ಲಿಕ್ಕೆ ಸಾಧ್ಯ ಇಲ್ವೋ ಅಂತ ವಿಶೇಷವಾದ ಕೆಲಸಗಳನ್ನು ಮಾಡುವಂಥದ್ದೇ ಅಪ್ಲಿಕೇಶನ್ ಸಾಫ್ಟ್ವೇರ್. ಇದಕ್ಕೆ ವಿಶೇಷ ತರಬೇತಿಯ ಅಗತ್ಯ ಇದೆ. ಇದನ್ನ ಸಪರೇಟ್ ಆಗಿ ನಾವು ಖರೀದಿ ಮಾಡಬೇಕಾಗ್ತದೆ. ಆಪರೇಟಿಂಗ್ ಸಿಸ್ಟಮ್ ಜೊತೆ ಉಚಿತವಾಗಿ ಬರುವಂಥ ತಂತ್ರಾಂಶ ಇದೆಲ್ಲ. ಸೊ ಇಟ್ ಈಸ್ ಆಲ್ಸೋ ಆನ್ ಅಪ್ಲಿಕೇಶನ್ ಪ್ಯಾಕೇಜ್. ಇದು ಸಾಫ್ಟ್ವೇರು ಹೌದು, ಪ್ಯಾಕೇಜ್ ಹೌದು. ಪ್ಯಾಕೇಜ್ ಅಂದರೆ ಬಂಡಲ್. ಇದರೊಳಗಡೆ ವರ್ಡು, ಎಕ್ಸೆಲ್, ಪವರ್ ಪಾಯಿಂಟು, ಎಕ್ಸಸ್ಸು, ಬೈಂಡರು, ಪಬ್ಲಿಷರು, ಫ್ರಂಟ್ ಪೇಜು, ಹಲವಾರು ಅಪ್ಲಿಕೇಶನ್ ಸಾಫ್ಟ್ವೇರ್ಗಳ ಒಂದು ಸಮೂಹ. ಆದ್ದರಿಂದ ಇದನ್ನ ಪ್ಯಾಕೇಜ್ ಅಂತ ಕರಿತೀವಿ ಅಥವಾ ಸೂಟ್ ಅಂತ ಕರಿತೀವಿ. ಇನ್ನು ಇದೇ MS ಆಫೀಸ್ಗೆ ಕ್ಲೋಸ್ಡ್ ಸಾಫ್ಟ್ವೇರ್ ಅಂತ ಯಾಕೆ ಕರೀತಾರೆ? ಸಾಫ್ಟ್ವೇರ್ಗಳಲ್ಲಿ ಎರಡು ರೀತಿ ಇದೆ. ಒಂದು ಓಪನ್ ಸಾಫ್ಟ್ವೇರ್ ಅಂತ ಅಥವಾ ಓಪನ್ ಸೋರ್ಸ್ ಸಾಫ್ಟ್ವೇರ್ ಅಂತ, ಇನ್ನೊಂದು ಕ್ಲೋಸ್ಡ್ ಸಾಫ್ಟ್ವೇರ್ ಅಂತ. ವ್ಯತ್ಯಾಸ ಏನು? ಓಪನ್ ಸೋರ್ಸ್ ಅಂತ ಹೇಳಿದ್ರೆ ಅದರ ಸೋರ್ಸ್ ಕೋಡ್ ಜನಸಾಮಾನ್ಯರಿಗೆ ಸಿಕ್ಬಿಡ್ತದೆ. ಫಾರ್ ಎಕ್ಸಾಂಪಲ್, ಆಂಡ್ರಾಯ್ಡ್ ಇಸ್ ಓಪನ್ ಸೋರ್ಸ್ ಸಾಫ್ಟ್ವೇರ್. ನೀವು ಆ ಸೋರ್ಸ್ ಕೋಡನ್ನು ತೆಗೆದುಕೊಂಡು ಪುನಃ ಅದನ್ನು ಎಡಿಟ್ ಮಾಡಿ ಬದಲಾವಣೆ ಮಾಡಿ ಯು ಕ್ಯಾನ್ ಲಾಂಚ್. ಲೈಕ್ ವೈಸ್ ಕ್ಲೋಸ್ಡ್ ಅಂತ ಹೇಳಿದ್ರೆ ಅದಕ್ಕೆ ಪೂರಕವಾಗಿರುವಂಥ ಕೋಡಿಂಗ್ ನಿಮಗೆ ಸಿಗೋದಿಲ್ಲ ಅಂತ ಅರ್ಥ, ಆ ಇನ್ಫಾರ್ಮೇಶನ್ ನಿಮಗೆ ಸಿಗೋದಿಲ್ಲ ಅಂತ ಅರ್ಥ. ಓಪನ್ ಸೋರ್ಸ್ ಅದರ ಕೋಡಿಂಗ್ ಸಂಪೂರ್ಣವಾಗಿ ಸಿಗ್ತದೆ, ಕ್ಲೋಸ್ಡ್ ಅಂದರೆ ಕೋಡಿಂಗ್ ಸಿಗೋದಿಲ್ಲ. ಹಾಗೆ ಕ್ಲೋಸ್ಡ್ ಸಾಫ್ಟ್ವೇರ್ ಅಂತ ಹೇಳಿದ್ರೆ ನಾವು ಇದನ್ನು ದುಡ್ಡು ಕೊಟ್ಟೆ ಖರೀದಿ ಮಾಡಬೇಕು ಅಂತ ಅರ್ಥ. MS ಆಫೀಸ್ ಇಸ್ ನಾಟ್ ಅ ಫ್ರೀ ಸಾಫ್ಟ್ವೇರ್. ಹಾಗೇನೆ ಒನ್ ಸೆಕೆಂಡ್, ವಿ ಲೆಫ್ಟ್ ಅನದರ್ ಪಾಯಿಂಟ್ ದಟ್ ಬೈ ದ ಸೇಮ್ ಟೈಮ್ ಸಾಫ್ಟ್ವೇರ್ ಆಸ್ ಅ ಸರ್ವಿಸ್. ಮಂಜುನಾಥ್ ಸರ್ ಕೈ ಅಂತವ್ರಿಗೆ ಸಿಕ್ಬಿಟ್ರ, ಇಲ್ಲ ಸರ್ ನಮ್ಮ ಹುಡುಗರಿಗೆ ಇದು ಹೆಲ್ಪ್ ಆಗ್ತದೆ, ಈ ಸಾಫ್ಟ್ವೇರ್ನ ನಾವು ಫ್ರೀ ಆಗಿ ಕೊಡೋಣ ಅಂತ. ಕಾಲೇಜ್ ಎಜುಕೇಷನಿಂದ ಈ ಸಾಫ್ಟ್ವೇರ್ನ ಒಂದು 10,000 ಹುಡುಗರಿಗೆ ಫ್ರೀ ಆಗಿ ಕೊಡೋಣ ಸರ್, ಅದನ್ನು ಕಲೀಲಿ. ಅದರಿಂದ ಕಂಪ್ನಿಗೆ ಏನು ಸರ್ ಲಾಭ? ಕಂಪ್ನಿಗೆ ಆ ಪ್ರಾಡಕ್ಟ್ ಪಾಪ್ಯುಲಾರಿಟಿ ಆಗ್ತದೆ. ಕಂಪ್ನಿಗೆ ಆ ಪ್ರಾಡಕ್ಟ್ ಪಾಪ್ಯುಲಾರಿಟಿ ಆಯಿತು ಅಂದರೆ ಸೇಲ್ಸ್ ಜಾಸ್ತಿ ಬರ್ತದೆ. ಈಗ ಮಲ್ಟಿನ್ಯಾಷನಲ್ ಕಂಪ್ನಿಗಳಲ್ಲಿ 2% CSR ಫಂಡ್ ಅಂತ ಇರ್ತದೆ, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಫಂಡ್ ಅಂತ. ಹಲವಾರು ಲೋಕಲ್ ಫೈನಾನ್ಸ್ಗಳಲ್ಲೇ ಧರ್ಮಾರ್ಥ ನಿಧಿ ಅಂತ ಇರ್ತದೆ. ಅವರು ಕೂಡ ಸಮಾಜದ ಪರ ಕೆಲಸ ಮಾಡುವಂಥ ಹಲವಾರು ಕಡೆ ಇನ್ವೆಸ್ಟ್ ಮಾಡ್ತಾ ಇರ್ತಾರೆ. ಆ ನಿಟ್ಟಿನಲ್ಲಿ ಸಾಫ್ಟ್ವೇರ್ ಆಸ್ ಅ ಸರ್ವಿಸ್ ಕೂಡ ಇದನ್ನು ಲಾಂಚ್ ಮಾಡಲಾಗಿದೆ. ಯಾವುದನ್ನು? MS ಆಫೀಸನ್ನು. ಹಲವು ಯೂನಿವರ್ಸಿಟಿಗಳಲ್ಲೇ ಉಚಿತವಾಗಿ ವಿದ್ಯಾರ್ಥಿಗಳ MS ಆಫೀಸನ್ನು ಕಲೀಲಿ ಅನ್ನೋ ಸದುದ್ದೇಶ ಇಟ್ಕೊಂಡು MS ಆಫೀಸನ್ನು ಹೀಗೂ ಲಾಂಚ್ ಮಾಡಿರೋದ್ರಿಂದ ಹಾಗಾದ್ರೆ ಈ 4 ಆಯ್ಕೆಗಳಲ್ಲಿ MS ಆಫೀಸ್ ಅನ್ನೋದು ಸಾಫ್ಟ್ವೇರ್ ಆಸ್ ಎ ಸರ್ವಿಸ್ ಹೌದು, ಇದೊಂದು ಕ್ಲೋಸ್ಡ್ ಸಾಫ್ಟ್ವೇರ್ ಹೌದು, ಕೋಡ್ ಫ್ರೀಯಾಗಿ ಸಿಗೋದಿಲ್ಲ, ಇದೊಂದು ಅಪ್ಲಿಕೇಶನ್ ಪ್ಯಾಕೇಜ್ ಅಥವಾ ಸೂಟ್ ಕೂಡ ಹೌದು, ಇದಕ್ಕೆ ಬಂಡಲ್ ಆಫ್ ಸಾಫ್ಟ್ವೇರ್ಸ್ ಅಂತ ಕೂಡ ನಾವು ಕರಿತೇವೆ. ಬೈ ದ ಸೇಮ್ ಟೈಮ್ ಇಟ್ಸ್ ಅನ್ ಅಪ್ಲಿಕೇಶನ್ ಸಾಫ್ಟ್ವೇರ್. ಕಾರಣ ಎಲ್ಲ ಕೆಲಸಗಳನ್ನ ಕಾರ್ಯಾಚರಣೆ ವ್ಯವಸ್ಥೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅಂತ ವಿಶೇಷವಾದ ಕೆಲಸಗಳನ್ನು ಮಾಡಬಲ್ಲ ವಿಶೇಷವಾಗಿರುವಂತಹ ತಂತ್ರಾಂಶಕ್ಕೆ ನಾವು ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಕರಿತೇವೆ. MS ಆಫೀಸ್ನ ಗುಣಲಕ್ಷಣಗಳಿವೆಲ್ಲ ಕೂಡ. ಪ್ರಶ್ನೆ ಹೀಗೆಲ್ಲ ಕೇಳಿದಾರ, ನಿಮಗೆ ಇನ್ನೂ ವಿಚಿತ್ರ ಆಗ್ಬೋದು, ಏನೆಲ್ಲ ಕೇಳಿದಾರೆ ನೋಡ್ತಾ ಬನ್ನಿ ನೀವು. MS ಆಫೀಸ್ನ ಆವೃತ್ತಿಗಳೇನು, ಎಡಿಷನ್ಸ್ ಏನು? ಈಗ ಬಾಹುಬಲಿ 1, ಬಾಹುಬಲಿ 2, ಬಾಹುಬಲಿ 3, KGF 1, KGF 2, KGF 3. ಈಗ ಪುಷ್ಪ 1, ಪುಷ್ಪ 2 ಏನೋ ಸುದ್ದಿಲಿದೆ ಅನ್ಕೊಳ್ತಾನೆ. ಸಿಕ್ವೆಲ್ ಅಂತ ಹೇಳ್ತೀವಿ ನಾವು, ಸೀಕ್ವೆನ್ಸ್ ಅಂತ ಹೇಳ್ತೀವಿ ನಾವು, ಸೀರೀಸ್ ಅಂತ ಹೇಳ್ತೀವಿ ನಾವು. ಪುಸ್ತಕ ಅಂತ ಬಂದಾಗ ಎಡಿಷನ್ ಅಥವಾ ಆವೃತ್ತಿ ಅಂತ ಹೇಳ್ತೀವಿ ನಾವು. ಅದೇ ಮಾದರಿಯಲ್ಲೇ MS ಆಫೀಸ್ ಫಸ್ಟ್ ಲಾಂಚ್ ಮಾಡಿದಾಗ 1990ಯಲ್ಲಿ 1.0, 1.5, 1.6, 3, 4, NT 4.2, 4.3, 95, 97, 2000
XP 2003, 7, 10, 13, 16, 19, 21. ಈಗ ಆಟ್ ಪ್ರೆಸೆಂಟ್ MS ಆಫೀಸ್ನ ಲೇಟೆಸ್ಟ್ ವರ್ಷನ್ ಅನ್ನುವಂಥದ್ದು 365. ಸರ್ ಇದ್ರ ಬಗ್ಗೆ ಏನು ಸರ್ ಪ್ರಶ್ನೆ ನೋಡೋಣಲ್ಲ. ಈಗ ತುಂಬ ಇಂಟ್ರೆಸ್ಟಿಂಗ್ ಆಗಿ ಕೇಳಿದ್ದಾರೆ, ತುಂಬ ಲಾಜಿಕಲ್ ಆಗಿ ಕೇಳಿದ್ದಾರೆ. ಹಾಗಾದರೆ ಎಲ್ಲ ಕಡೆ ನಂಬರ್ಸ್ ಇದ್ದರೆ ಅಕ್ಷರಗಳು ಬಂದಿರೋದು ಒಂದೇ ಕಡೆ, ಒಂದು XP, ಇನ್ನೊಂದು NT. ಬಟ್ NT ಸ್ವತಂತ್ರವಾಗಿ ಬಂದಿಲ್ಲ, ಅದ್ರ ಜೊತೆಗೆ 4.2 ಅನ್ನೋ ನಂಬರ್ನ ಕೂಡ ತೆಗೆದುಕೊಂಡು ಬಂದಿದೆ. ಎಲ್ಲೂ ಕೂಡ MS ಆಫೀಸ್ ಮಿಲೇನಿಯಂ ಅಂತ ಬರಲಿಲ್ಲ ನೋಡಿ, MS ಆಫೀಸ್ ವಿಸ್ತಾ ಅಂತ ಬಂದಿಲ್ಲ ನೋಡಿ. ಹಾಗಾದರೆ MS ಆಫೀಸ್ XP ಅನ್ನೋ ಆವೃತ್ತಿಯಲ್ಲಿ ಮಾತ್ರ, ಎಕ್ಸ್ಪೀರಿಯನ್ಸ್ಡ್ ಅಂತ ಅರ್ಥ, ಅಲ್ಲಿ ಮಾತ್ರ ನಂಬರ್ಸ್ ರಹಿತ ಓನ್ಲಿ ಆಲ್ಫಾಬೀಟ್ಸ್ ಅನ್ನು ತೆಗೆದುಕೊಂಡು ಬಂದಿರೋದು. ಪ್ರಶ್ನೆ ಏನ್ರಿ ಕೇಳಿದರೆ ನೋಡ್ತಾ ಬಂದ್ರೆ, ಇವುಗಳಲ್ಲಿ ಯಾವುದು MS ಆಫೀಸ್ನ ವರ್ಷನ್ ಅಥವಾ ಆವೃತ್ತಿ ಅಲ್ಲ. ತುಂಬ ಜನ ಸ್ನೇಹಿತರು ಕಾಮೆಂಟ್ ಮಾಡಿದಿರಿ, ಸರ್ ಕಂಪ್ಯೂಟರ್ಗೆ ನೋಟ್ಸ್ ಬರೀ ಇಂಗ್ಲೀಷಲ್ಲಿದೆ. ಸ್ನೇಹಿತರೆ, ಇಂಗ್ಲೀಷ್ ಮತ್ತು ಕನ್ನಡ ಎರಡೂ ಇದೆ, ಬಟ್ ಕಂಪ್ಯೂಟರ್ಗೆ ಐ ಪ್ರಿಫರ್ ಇಂಗ್ಲೀಷ್. ಕೆಲವು ಪದಗಳನ್ನು ಉದ್ದೇಶಪೂರ್ವಕವಾಗಿ ಇಂಗ್ಲೀಷಲ್ಲಿ ಮಾತ್ರ ಬರೆದಿದ್ದೀವಿ, ಉದ್ದೇಶಪೂರ್ವಕವಾಗಿಯೇ ಕನ್ನಡ ಕೊಟ್ಟಿಲ್ಲ. ಎಕ್ಸ್ಪ್ಲೇನ್ ಮಾಡ್ತಾ ಕನ್ನಡ ಇಂಗ್ಲೀಷ್ ಎರಡೂ ಹೇಳಿದ್ದಿದೆ, ಸರಿಯಾಗಿ ಗಮನಿಸ್ಕೊಳ್ಳಿ. ಇವುಗಳಲ್ಲಿ ಯಾವ ಆವೃತ್ತಿ ಲಭ್ಯ ಇಲ್ಲ? 2007 ಎಸ್ ಅವೈಲೇಬಲ್ ಇದೆ, 95 ಎಸ್ ಅವೈಲೇಬಲ್ ಇದೆ, 98 ಇಲ್ಲ ನೋಡಿ. ಇಲ್ಲ ಸರ್ ನಾವು ಹೆಸರು ಕೇಳಿದ್ದೀವಿ 98 ಅಂತ, ಅದು ಆಫೀಸ್ದಲ್ಲ ಮಕ್ಕಳೇ. ಆ 98 ಅನ್ನೋದು ವಿಂಡೋಸ್ 98 ಅನ್ನೋ ಆಪರೇಟಿಂಗ್ ಸಿಸ್ಟಮ್ನ ವರ್ಷನ್ ಒಂದು ತುಂಬ ಪಾಪ್ಯುಲರ್ ಆಗಿತ್ತು. ಹಾಗಾದರೆ MS ಆಫೀಸ್ 98 ಇಸ್ ನಾಟ್ ಅವೈಲೇಬಲ್. 365 ಆಟ್ ಪ್ರೆಸೆಂಟ್ ಇಟ್ ಈಸ್ ದರ್. ಆಫೀಸ್ 365 ಅನ್ನುವಂಥದ್ದು ಇತ್ತೀಚಿನ ಮೈಕ್ರೋಸಾಫ್ಟ್ ಆಫೀಸ್ ಅಪ್ಲಿಕೇಶನ್ ಸಾಫ್ಟ್ವೇರ್ನ ಇತ್ತೀಚಿನ ಆವೃತ್ತಿ ಹೆಸರು ಬಂದು MS ಆಫೀಸ್ 365 ಅಂತ. ಇದರ ಆಧಾರದ ಮೇಲೆ ಮತ್ತೆ ಬೇರೆ ಬೇರೆ ಎಕ್ಸಾಮ್ಸಿಗೆ ಕ್ವಶನ್ಸ್ ಕೇಳಿದ್ದಾರೆ ಅಂದರೆ ಎಸ್ ಏನಂತ, ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ನಾಟ್ ಎ ವರ್ಷನ್ ಆಫ್ MS ಆಫೀಸ್? MS ಆಫೀಸ್ನ ಆವೃತ್ತಿಯನ್ನು ಪ್ರತಿನಿಧಿಸ್ತಾ ಇರೋದು ಇದರಲ್ಲಿ ಯಾವುದಲ್ಲ? 2000 ಹೆಸರಿನಲ್ಲಿದೆ, 2003, 2007. ಆಫೀಸ್ 97, 2003 ಮತ್ತು 2007 ಇವು ಮೂರು ತುಂಬ ಇಂಪಾರ್ಟೆಂಟ್. ಯಾಕೆಂದ್ರೆ ಈ ಮೂರು ಆವೃತ್ತಿಗಳಲ್ಲಿ MS ಆಫೀಸ್ ಪಾಪ್ಯುಲರ್ ಆಯಿತು, ಬಹಳಷ್ಟು ಬದಲಾವಣೆಗಳನ್ನು ತೆಗೆದುಕೊಂಡು ಬಂತು ಕೂಡ. 2007ನ ಪಾಪ್ಯುಲಾರಿಟಿ ಎಷ್ಟರ ಮಟ್ಟಿಗೆ ಇತ್ತು ಅಂತ ಹೇಳಿದ್ರೆ, ಸರ್ಕಾರಿ ಕಚೇರಿಗಳಲ್ಲಿಯೂ ಕೂಡ ಕಂಪ್ಯೂಟರ್ನ ಬಳಕೆ ಅನಿವಾರ್ಯ ಆಗೋದಕ್ಕೆ ಶುರುವಾಯಿತು, ಅಷ್ಟರ ಪ್ರಭಾವ ಇತ್ತು. 2003 ಮತ್ತು 2007ನಲ್ಲಿ ಬಹಳಷ್ಟು ಬದಲಾವಣೆ ಮಾಡಲಾಯಿತು. MS ಆಫೀಸ್ XP ಅಂತ ಇದೆಯೇ ವಿನಃ ವಿಸ್ತಾ ಅನ್ನೋ ಹೆಸರಿನ ವರ್ಷನ್ ಇಲ್ಲ. ಈಗ ತಾನೇ ಚರ್ಚೆ ಮಾಡಿದ್ದೀವಿ. ಹೀಗಾಗಿ ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ ವಿಸ್ತಾ ಹೆಸರಿನ ಆವೃತ್ತಿ MS ಆಫೀಸಲ್ಲಿ ಲಭ್ಯ ಇಲ್ಲ ಅಂತ ಅರ್ಥ. ಸರಿ, ಹಾಗಾದ್ರೆ ಪ್ರಶ್ನೆಗಳನ್ನು ಹೇಗೆ ಕೇಳಿದ್ದಾರೆ ನೋಡಿಕೊಂಡು ವಿ ನೀಡ್ ಟು ಪ್ರಿಪೇರ್. ಸುಮ್ಮನೆ ಅಲ್ಲ. ಈಗ MS ಆಫೀಸ್ ಅಂದ್ರೆ ಏನು? ಅದೊಂದು ಅಪ್ಲಿಕೇಶನ್ ಸಾಫ್ಟ್ವೇರ್, ಅದರಲ್ಲಿ ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್ ಇರ್ತದೆ. ವರ್ಡ್ ಅಂದರೆ ಡಾಕ್ಯುಮೆಂಟ್ ರೆಡಿ ಮಾಡೋಕ್ಕೋಸ್ಕರ, ಪ್ರೆಸೆಂಟೇಷನ್ ಅಂತ ಹೇಳಿದ್ರೆ, ಅಥವಾ ಪವರ್ ಪಾಯಿಂಟ್ ಅಂದರೆ ಪ್ರೆಸೆಂಟೇಷನ್ಗೋಸ್ಕರ, ಎಕ್ಸೆಲ್ ಅಂದರೆ ಸ್ಪ್ರೆಡ್ಶೀಟ್ಗೋಸ್ಕರ. ಅಷ್ಟೇ ಅಲ್ಲ ಸ್ನೇಹಿತರೆ, ಅದರ ಆಚೆ ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್, ಬೈಂಡರ್, ಪಬ್ಲಿಷರ್, ಫ್ರಂಟ್ ಪೇಜ್, ಆಕ್ಸೆಸ್, ಒನ್ ನೋಟ್, ಒನ್ ಡ್ರೈವ್ ಅನ್ನೋದ್ರ ಜೊತೆಗೆ ಏನೆಲ್ಲ ಕೊಟ್ಟಿದ್ದಾರೆ ಅಂತ ಚೆಕ್ ಮಾಡ್ತಾ ಬಂದ್ರೆ MS ಆಫೀಸ್ ಒಳಗಡೆ ಇಲ್ಲಿ ಪ್ರಶ್ನೆ ಏನು? ಇವುಗಳಲ್ಲಿ ಯಾವುದು MS ಆಫೀಸ್ನ ಅಪ್ಲಿಕೇಶನ್ ಅಲ್ಲ? ಚೆಕ್ ಮಾಡೋಣ. MS ವರ್ಡ್, ವರ್ಡ್ ಇದೆ ಅಂದ್ರೆ ಇದರಲ್ಲಿ ಎಸ್, MS ವರ್ಡ್ ಮೊದಲೇ ಇದೆ. MS ಫ್ರಂಟ್ ಪೇಜ್, ಫ್ರಂಟ್ ಪೇಜ್ ಇದೆ ಅಂದ್ರೆ ಇದರಲ್ಲಿಲ್ಲ. ವಿ ನೀಡ್ ಟು ಆಡ್. MS ಫ್ರಂಟ್ ಪೇಜ್ ಮೊದಲಿತ್ತು, ಈಗ ಆವೃತ್ತಿನ ತೆಗೆದುಹಾಕಿದ್ದಾರೆ. ಅಥವಾ ಇದು ನನ್ನ ಕಣ್ಣಿಗೆ ಏನಾರು ಕಾಣಿಸ್ತಿಲ್ವಾ? ನೀವು ಕಣ್ಣು ಚೆನ್ನಾಗಿರೋರು ನೀವು ಹೇಳ್ರಪ್ಪ ಓಲಿ. MS ಆಕ್ಸೆಸ್, ಡಾಟಾ ಬೇಸಿಗೆ ಯೂಸ್ ಮಾಡ್ತೀವಿ ಇದನ್ನ. ಇವು ಮೂರು ಆಲ್ರೆಡಿ ಇರೋದು. ಹಾಗಾದರೆ MS ಗ್ಯಾಲಕ್ಸಿ, ಈಗ ಕೆಲವರು ನೀವು ವಿಡಿಯೋ ನೋಡ್ತಿದ್ದೀರಲ್ಲ, ಸ್ಯಾಮ್ಸಂಗ್ ಗ್ಯಾಲಕ್ಸಿ. ಮೈಕ್ರೋಸಾಫ್ಟ್ ಗ್ಯಾಲಕ್ಸಿ ಅಂತ ಇಲ್ಲ ಮಕ್ಕಳೇ, ವಿ ಡೋಂಟ್ ಹ್ಯಾವ್. ಹಾಗಾದರೆ ಮೈಕ್ರೋಸಾಫ್ಟಲ್ಲಿ ಯಾವ ಆಫೀಸ್ನ ಯಾವ ವರ್ಷನ್ ಇಲ್ಲ? ಗ್ಯಾಲಕ್ಸಿ ಎಂಬ ಹೆಸರಿನ ವರ್ಷನ್ಸ್ ಇಲ್ಲ ಅಂತ. 2016, 2019, 2021, ಈಗ MS ಆಫೀಸ್ 365. ವಿ ಹ್ಯಾವ್ ಮೋಸ್ಟ್ ಪಾಪ್ಯುಲರ್ MS ಆಫೀಸ್ ಪ್ಯಾಕೇಜ್, ಅಥವಾ ಸ್ಪ್ರೆಡ್ಶೀಟ್ ಆಗಿರಲಿ, ವರ್ಡ್ ಆಗಿರಲಿ, ಪವರ್ ಪಾಯಿಂಟ್ ಆಗಿರಲಿ, ಜಗತ್ತಲ್ಲಿ ಆಫೀಸಲ್ಲಿ ಅತಿ ಹೆಚ್ಚು ಬಳಸ್ತಾ ಇರುವಂಥ ಸಾಫ್ಟ್ವೇರ್ಗಳಲ್ಲೇ MS ಆಫೀಸ್ ಕೂಡ ಒಂದು. ಇದ್ರ ಜೊತೆ ಏನೇನು ಬರ್ತದೆ? ಈಗ ತಾನೇ ಇದನ್ನ ಆಫೀಸ್ ಸ್ಯೂಟ್ ಅಂತ ಕರೆದ್ವಿ, ಈಗ ತಾನೇ ಇದನ್ನ ಅಪ್ಲಿಕೇಶನ್ ಬಂಡಲ್ ಅಂತ ಕರೆದಿದ್ದೀವಿ. ಏನೇನು ಇರ್ತದೆ ಇದರಲ್ಲಿ? ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್ ಅಂತೂ ನಮಗೆ ಗೊತ್ತಿರೋದ. ಎಕ್ಸೆಸ್ ಇತ್ತೀಚೆಗೆ ಕ್ವಶನ್ಸ್ ಬರ್ತಾ ಇರೋದ್ರಿಂದ ಗೊತ್ತಾಗ್ತದೆ. MS ಔಟ್ಲುಕ್, ಒನ್ ನೋಟ್, ಒನ್ ಡ್ರೈವ್, ಪಬ್ಲಿಷರ್, ಶೇರ್ ಪಾಯಿಂಟ್, ಟೀಮ್ಸ್, ಗೂಗಲ್ ಮೀಟ್ ಥರಾನೇ, ಮೈಕ್ರೋಸಾಫ್ಟ್ ಟೀಮ್ಸ್, MS ಇನ್ಫೋಪಾತ್, ಫಾರ್ಮ್ಸ್, ಎಸ್ವೇ, ಪ್ಲಾನರ್, ಪ್ರಾಜೆಕ್ಟ್, ಸ್ಕೈಪೇ, ಕ್ಲಾಸ್ ರೂಮ್, ಲೂಪಿಂಗ್, ಫ್ರಂಟ್ ಪೇಜ್ 1, 2. ಇದಕ್ಕೆ ಅಪ್ಲಿಕೇಶನ್ ಸೂಟ್ ಅಥವಾ ಅಪ್ಲಿಕೇಶನ್ ಬಂಡಲ್ ಅಂತ ಕರೀಲಿಕ್ಕೆ ರೀಸನ್ ಏನು ನೋಡಿ? ಇಂಥ 10 ಹಲವಾರು ಉಪಯೋಗಗಳನ್ನು ಒಳಗೊಂಡಿರುವಂಥ ಒಂದೇ ಒಂದು ಪ್ಯಾಕೇಜ್. ಒಂದು ಆಫೀಸ್ ನಡಿಲಿಕ್ಕೆ ಏನೆಲ್ಲ ಬೇಕೋ ಆ ಎಲ್ಲ ಡೀಟೇಲ್ಸನ್ನು ಒಳಗೊಂಡಂಥ ಒಂದೇ ಒಂದು ಪ್ಯಾಕೇಜ್. ಜಗತ್ತಲ್ಲಿ ಆಫೀಸಲ್ಲಿ ಅತಿ ಹೆಚ್ಚು ಬಳಸಲ್ಪಡುವಂಥ ಏಕೈಕ ಸಾಫ್ಟ್ವೇರ್, ಇಟ್ಸ್ ನನ್ ಅದರ್ ದನ್ ದ್ಯಾಟ್ ಆಫ್ MS ಆಫೀಸ್ ಪ್ಯಾಕೇಜ್.
ಹಾಗಾದ್ರೆ ಇದರ ಪರಿಚಯದ ಮೂಲಕ ಇತ್ತೀಚಿನ ಪರೀಕ್ಷೆಯಲ್ಲಿ ಕೇಳಿರೋ ಪ್ರಶ್ನೆಗಳನ್ನು ಒಂದು ರೌಂಡ್ ಗ್ಲಾನ್ಸ್ ಮಾಡೋದಾಯ್ತು ಅಂತ ಹೇಳಿದ್ರೆ SSC ನಮಗೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಜೂನಿಯರ್ ಇಂಜಿನಿಯರ್ 2019ನೇ ಸಾಲಿನ ಒಂದು ಪ್ರಶ್ನೆ ಇದೆ. ವರ್ಡ್ ಡಾಕ್ಯುಮೆಂಟ್ ಅನ್ನು ರಚನೆ ಮಾಡಲಿಕ್ಕೆ ಯಾವ ಪ್ರೋಗ್ರಾಮ್ ಅನ್ನು ಬಳಸಲಾಗುವುದಿಲ್ಲ? ಫಸ್ಟ್ ಆಫ್ ಆಲ್, ವರ್ಡ್ ಡಾಕ್ಯುಮೆಂಟ್ಗೆ ಬಳಸುವಂತಹ ಸಾಫ್ಟ್ವೇರ್ಗಳಿಗೆ ಏನಂತ ಸರ್ ಕರೀತಾರೆ? ಅವುಗಳಿಗೆ ವರ್ಡ್ ಪ್ರೊಸೆಸರ್ ಅಂತ ಕರಿತೀವಿ. ಕನ್ನಡದಲ್ಲಿ ಪದ ಸಂಸ್ಕಾರಕ ಅಂತ ಅರ್ಥ. ನೋಡಿ, ಕನ್ನಡ ಪದ ಕೇಳಲಿಕ್ಕೆ ಇಲ್ಲಿ ಅನೋಯಿಂಗ್ ಅನಿಸ್ತದೆ, ಬಿಕಾಸ್ ಇಟ್ಸ್ ಅ ಟೆಕ್ನಿಕಲ್ ಸಬ್ಜೆಕ್ಟ್. ಹೀಗಾಗಿ ಸಾಧ್ಯ ಆದಷ್ಟು ಕನ್ನಡ ಎಲ್ಲಿ ಬಳಕೆ ಮಾಡ್ಕೊಳ್ಳೋಣ ಅಂದರೆ ಅರ್ಥ ಮಾಡ್ಕೊಳ್ಳಿಕ್ಕೆ ಕನ್ನಡ ಬಳಕೆ ಮಾಡ್ಕೊಳ್ಳೋಣ. ಕನ್ನಡ ಬೇಡ ಅಂತಲ್ಲ, ಇಂಗ್ಲೀಷ್ ಬೇಕು ಅಂತಲ್ಲ, ವಿಷಯದ ಸೂಕ್ಷ್ಮತೆಗೆ ತಕ್ಕಂತೆ ಆಯಾ ಭಾಷೆಗಳನ್ನು ಬಳಕೆ ಮಾಡ್ಕೊಳ್ಳೋಣ. ನಾವು ಕನ್ನಡವನ್ನು ಕಂಪ್ಯೂಟರ್ನಲ್ಲೂ ಬಳಕೆ ಮಾಡ್ಕೊಳ್ಳೋಣ. ಕನ್ನಡವನ್ನು ಕಂಪ್ಯೂಟರ್ನಲ್ಲಿ ಬಳಕೆ ಮಾಡ್ಕೊಳ್ಳಿಕ್ಕೆ ಮೊದಲು ಕಂಪ್ಯೂಟರ್ ಕಲಿತ್ಕೊಳ್ಳೋಣ. ಅದಾದಮೇಲೆ ಕಂಪ್ಯೂಟರ್ನಲ್ಲೂ ಕೂಡ ಈಗ ಹೇಗೆ ಆಡಳಿತದಲ್ಲಿ ಕನ್ನಡ ಜಾರಿ ಆಗಬೇಕು ಅನ್ನೋ ನಮ್ಮ 10 ವರ್ಷಗಳ ಕನಸು, ಇತ್ತೀಚೆಗೆ ತುಂಬ ಜನ ಯಂಗ್ಸ್ಟರ್ಸ್ ಕೂಡ ಕಂಪ್ಯೂಟರ್ ಕನ್ನಡ ಬಳಸ್ತಾ ಇದ್ದಾರೆ. ನೋಡಿದ್ರೆ ಖುಷಿ ಆಗ್ತದೆ. ಎಸ್, ಕರ್ನಾಟಕ ಸರ್ಕಾರ ಫಾಂಟ್ಸ್ ಬಗ್ಗೆ ಒಂದು ವಿಷಯ ನೆನಪಿಗೆ ಬಂತು ನನಗೆ. ಕರ್ನಾಟಕ ಸರ್ಕಾರ ಮೊಟ್ಟ ಮೊದಲ ಬಾರಿಗೆ ಕನ್ನಡದ ಯಾವ ಫಾಂಟ್ಗಳನ್ನು ಬಳಕೆಗೆ ತಂದಿತ್ತು? ಕುವೆಂಪುರವರ ಹೆಸರಲ್ಲಿ ಫಾಂಟ್ಸ್ ಬಂದಿತ್ತು. ಈಗ ನೀವು ನುಡಿ ಕೇಳಿದಿರಲ್ಲ, ಬರಹ ಕೇಳಿದಿರಲ್ಲ. ನಮ್ಮಲ್ಲಿ DTP ಮಾಡೋರೆಲ್ಲ KP ರಾವ್ ಲೇಔಟ್ ಕೇಳ್ತಿರಲ್ಲ. ಅಂಕುರ್ ಫಾಂಟ್ಸ್ ಅಂತ ಇದೆ, ಗಣೇಶ ಫಾಂಟ್ಸ್ ಅಂತ ಇದೆ, ಶ್ರೀಲಿಪಿ ಫಾಂಟ್ಸ್ ಅಂತ ಇದೆ. ಅದೇ ಮಾದರಿಯಲ್ಲೇ ಕರ್ನಾಟಕ ಸರ್ಕಾರ ಮೊಟ್ಟ ಮೊದಲ ಬಾರಿಗೆ ಡಿಜಿಟಲ್ ಪ್ರಪಂಚದಲ್ಲಿ ಬಳಕೆಗೆ ತಂದ ಫಾಂಟ್ಗಳ ಹೆಸರು ಏನಾಗಿತ್ತು? ಕುವೆಂಪು ಫಾಂಟ್ಸ್ ಅಂತ ಆಗಿತ್ತು. ಈಗ ಬಹಳಷ್ಟು ಹೊಸ ಆವೃತ್ತಿಗಳನ್ನು ನೋಡ್ತಾ ಇದ್ದೀವಿ. ಅವೆಲ್ಲದರಲ್ಲೇ ಏಕರೂಪತೆ ಮತ್ತು ಶಿಷ್ಟಾಚಾರವನ್ನು ಹೊಂದಿರುವಂಥ ಅಥವಾ ಅಮೆರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಶನ್ ಇಂಟರ್ಚೇಂಜ್ ASCII ಕೋಡ್ಗೆ ಈಕ್ವಾಲೆಂಟ್ ಆಗಿ ಕನ್ನಡ ಸ್ಕ್ರಿಪ್ಟ್ ಕೋಡ್ ಫಾರ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ಈ ನಿಯಮವನ್ನೂ ಒಳಗೊಂಡಿರುವಂಥ ನುಡಿ ತಂತ್ರಾಂಶ ಪಾಪ್ಯುಲರ್ ಆಗಿದೆ. ಕನ್ನಡ ಗಣಕ ಪರಿಷತ್ತರವರು ಸಿದ್ಧಪಡಿಸಿರುವಂಥ ನುಡಿ ತಂತ್ರಾಂಶದ CD-ಯನ್ನು ನೀವು ಮನೆ ಬಾಗಿಲಿಗೆ ಉಚಿತವಾಗಿ ತರಿಸ್ಕೊಳ್ಬೇಕಾ? ಹಾಗಾದ್ರೆ ILDC ವೆಬ್ಸೈಟನ್ನು ಭೇಟಿ ಕೊಡಿ. ಅಲ್ಲಿ ನಿಮ್ಮ Gmail ID-ಯನ್ನು ಎಂಟರ್ ಮಾಡಿ. ಇಂಡಿಯನ್ ಲ್ಯಾಂಗ್ವೇಜಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅನ್ನುವಂಥದ್ದು ಭಾರತೀಯ ಸಂವಿಧಾನದ 8ನೇ ಅನುಸೂಚಿಯಲ್ಲಿರುವಂಥ 22 ಭಾಷೆಗಳ ಜೊತೆಗೆ ಅಳಿವಿನ ಅಂಚಿನಲ್ಲಿರುವಂಥ ಪ್ರಾದೇಶಿಕ ಭಾಷೆಗಳನ್ನೂ ಕೂಡ ಗಣಕೀಕರಣ ಮಾಡಬೇಕು ಅನ್ನೋ ಸದುದ್ದೇಶ ಇಟ್ಕೊಂಡು ಪ್ರತಿ ದಿನ ಹಗಲು ರಾತ್ರಿ ಕೆಲಸ ಮಾಡಿ ILDC ಅವರು ಫಾಂಟ್ಸ್ಗಳನ್ನು ಸಿದ್ಧಪಡಿಸಿದ್ದಾರೆ. ಆ ವೆಬ್ಸೈಟ್ಗೆ ಹೋಗಿ ನೀವು ನಿಮ್ಮ Gmail ವಿಳಾಸವನ್ನು ಕೊಟ್ಟಿದ್ದೇ ಆದಲ್ಲಿ ನುಡಿ ತಂತ್ರಾಂಶ ಕೇವಲ ಕನ್ನಡಿಗರಿಗಷ್ಟೇ ಅಲ್ಲ, ಜಗತ್ತಿನ ಯಾವುದೇ ದೇಶದ ಯಾವುದೇ ಭಾಷೆಯ ಯಾವುದೇ ಜನಾಂಗದ ಯಾವುದೇ ಮೂಲೆಯಲ್ಲಿರುವಂಥ ವ್ಯಕ್ತಿ ಏನಾರೋ ನನಗೆ ನುಡಿ ಕನ್ನಡ ಫಾಂಟ್ಸ್ ಬೇಕಂತ ಹೇಳಿದ್ರೆ ಅಥವಾ ಭಾರತೀಯ ಪ್ರಾದೇಶಿಕ ಭಾಷೆಗಳ ಫಾಂಟ್ಸನ್ನು ನಾನು ಕಂಪ್ಯೂಟರ್ ಬಳಸಬೇಕು, ನನಗೆ CD ಕಳಿಸ್ಕೊಡಿ ಅಂತ ಹೇಳಿದ್ರೆ ಮಿನಿಸ್ಟ್ರಿ ಆಫ್ IT ಗೌರ್ಮೆಂಟ್ ಆಫ್ ಇಂಡಿಯಾ ಅಡಿಯಲ್ಲಿ ಪುಣೆ ನಗರದಲ್ಲಿ ಕೆಲಸ ಮಾಡ್ತಾ ಇರುವಂಥ ILDC ನಿಮ್ಮ ಮನೆ ಬಾಗಿಲಿಗೆ ಉಚಿತವಾಗಿ ಈಗಲೂ ಕೂಡ ಈಗ ಸದ್ಯನೂ ಕೂಡ CD-ಯನ್ನು ಕಳಿಸ್ಕೊಡುವಂಥ ವ್ಯವಸ್ಥೆ ಮಾಡ್ತದೆ. ಒಂದು ಕಾನ್ಸೆಪ್ಟ್ ತೊಗೊಂಡ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಏನೆಲ್ಲ ಬಂದಿದ್ದಾವೆ ಎಲ್ಲ ಕವರ್ ಆಗಬೇಕು. MS ಆಫೀಸ್ ಹೌದು, ನಾವು ಆ ವಿಡಿಯೋ ಕೊಡೋದು ಒಂದು 2 ದಿವಸ ತಡ ಆಗಿದೆ, ಇನ್ನೂ ತಡ ಮಾಡ್ತೀವಿ. ಬಟ್ ವಾಟ್ ಎವರ್ ವಿ ಗಿವ್ ಅವರ್ ಬೆಸ್ಟ್. ನೀವು ಒಂದು ಸಾರಿ ಬೇಕಾದ್ರೆ ನಮ್ಮ ವಿಡಿಯೋ ಕೋರ್ಸನ್ನು ನೋಡ್ಕೊಳ್ಳಿ. ನೀವು ಕೊಟ್ಟ ಅಭಿಪ್ರಾಯ, ನೀವೇ ಕೊಟ್ಟ ಕಾಮೆಂಟ್ಸು, ನಾನೇ ಇಂದ್ರ, ನಾನೇ ಚಂದ್ರ, ನಾನು ಬೆಸ್ಟಾಗಿ ಹೇಳ್ತೀನಿ, ಹಾಗೆ ಹೇಳ್ತಿಲ್ಲ ಪುಟ. ನಾನು ಎಕ್ಸಾಮಿಗೆ ಏನು ಬೇಕೋ ಅದನ್ನು ಡೆಲಿವರ್ ಮಾಡ್ತಾ ಇದ್ದೀವಿ. ಕೈಂಡ್ಲಿ ಹ್ಯಾವ್ ಪೇಷನ್ಸ್. ಈ ವಿಡಿಯೋ ನೋಡ್ತಿರುವಂಥ ಪ್ರತಿಯೊಬ್ಬ ಮಕ್ಕಳು, ಪ್ರತಿಯೊಬ್ಬ ಅಭ್ಯರ್ಥಿ, ಪ್ರತಿಯೊಬ್ಬ ಕ್ಯಾಂಡಿಡೇಟ್, ಪ್ರತಿಯೊಬ್ಬ ಆಸ್ಪಿರೆಂಟ್, ಪ್ರತಿಯೊಬ್ಬ ಸ್ಪರ್ಧಾರ್ಥಿ ಪುಟ ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡು, ಮಂಜುನಾಥ್ ಸರ್ ಮೇಲೆ ನಂಬಿಕೆ ಇಟ್ಕೊಂಡು, ಸಾಧನ ಮೇಲೆ ನಂಬಿಕೆ ಇಟ್ಕೊಂಡು 1,000ಕ್ಕಿಂತ ಹೆಚ್ಚು ಜನ ರಿಜಿಸ್ಟರ್ ಮಾಡಿಸ್ಕೊಂಡಿದ್ದೀರಿ ತಾವು. ಆದಷ್ಟು ಬೇಗ ನಿಮಗೆ ಅದೇ ಕ್ವಾಲಿಟಿ ಕಂಟೆಂಟನ್ನು, ಈಗ ನಾವು ನಿಮಗೆ 500 ರೂಪಾಯಿಗೆ 50 ವಿಡಿಯೋ ಕೊಡ್ತೀವಿ ಅಂತ ಪ್ರಾಮಿಸ್ ಮಾಡಿ, ಪುಟ 50 ಅಲ್ಲಪ್ಪ, ಲೆಕ್ಕ ಇಲ್ಲ ನನಗೆ. ಐ ಆಮ್ ನಾಟ್ ಶ್ಯೂರ್ ಅಬೌಟ್ ಇಟ್. ನಿಮ್ಮ ವಾಟ್ಸಪ್ ಮೆಸೇಜ್ ನೋಡ್ತಾ ಇದ್ದಾನೆ, ನಿಮ್ಮ ಡಿಫಿಕಲ್ಟೀಸ್ ನೋಡ್ತಾ ಇದ್ದಾನೆ, ನಾವು ವಿಡಿಯೋಸ್ ಆ್ಯಡ್ ಆನ್ ಮಾಡ್ತಾ ಇದ್ದೀವಿ. ಈ ವಿಡಿಯೋ ಕೋರ್ಸ್ಗೆ ನಂಬರ್ ಆಫ್ ವಿಡಿಯೋಸ್ಗಳಿಗೆ ನಾವು ಲಿಮಿಟ್ ಹಾಕ್ಕೊಂಡಿಲ್ಲ. ನಿಮ್ಮ ಕಾನ್ಸೆಪ್ಟ್ಸನ್ನು ಕ್ಲಿಯರ್ ಮಾಡಬೇಕು ಅನ್ನೋ ಜವಾಬ್ದಾರಿ ಕೊಟ್ಟಿದ್ದೀರಿ. ನಮ್ಮ ಮೇಲೆ ನಂಬಿಕೆ ಇಟ್ಟು 1 ವಾರ 10 ದಿನದೊಳಗಡೆ 1,000 ರಿಜಿಸ್ಟ್ರೇಷನ್ ಮಾಡಿಸಿದಿರಿ ಮಕ್ಕಳೇ. ಡೆಫಿನೆಟ್ಲಿ ಆ ನಂಬಿಕೆ ಹುಸಿಯಾಗೋದಕ್ಕೆ ಬಿಡೋದಿಲ್ಲ. ನೀವಷ್ಟೇ ನಂಬಿಕೆ ಇಟ್ಟಿಲ್ಲ, ಈ ಕಡೆ ಮಂಜುನಾಥ್ ಸರ್ ಬೇರೆ ನಮ್ಮ ಮೇಲೆ ನಂಬಿಕೆ ಇಟ್ಟಿದ್ದಾರೆ, ಸಾಧನಾ ಟೀಮ್ ನಮ್ಮ ಮೇಲೆ ನಂಬಿಕೆ ಇಟ್ಟಿದೆ. ವಿ ಆರ್ ಆಲ್ಸೋ ಪಾರ್ಟ್ ಆಫ್ ಸಾಧನಾ. ಎಲ್ಲರೂ ಸೇರಿ ಗುರುರಾಜ್ ಸರ್ ನೀವು ಇದನ್ನು ಮಾಡಿ ಅಂತ ಅವರ ಗೈಡೆನ್ಸ್ ಅಡಿಯಲ್ಲಿ ವಿಡಿಯೋಸ್ ಮಾಡಿದ್ದೀವಿ, ಆ ಕೋರ್ಸನ್ನು ಕೊಟ್ಟಿದ್ದೀವಿ. ಇನ್ನೂ ಇಂಪ್ರೂವ್ ಮಾಡ್ತೀವಿ, ಟೆಸ್ಟ್ ಸೀರೀಸು ಕೊಡ್ತೀವಿ, ಕ್ವಿಝಸ್ಸು ಕೊಡ್ತೀವಿ. ಹ್ಯಾವ್ ಪೇಷನ್ಸ್. ನಮ್ಮ ಪ್ಯಾಟ್ರನ್ ಏನು, ನಮ್ಮ MS ಆಫೀಸ್ ಯಾವ ಪ್ಯಾಟ್ರನಲ್ಲಿ ಡಿಸ್ಕಸ್ ಮಾಡಬೇಕು ಅಂದ್ಕೊಂಡಿದ್ದೀವಿ ಒಂದು ಸಾರಿ ನೋಡಿ. ದಯವಿಟ್ಟು ಅವಸರ ಮಾಡಬೇಡಿ. ಡೂ ಕಲೆಕ್ಟ್ ದ ಬೆಸ್ಟ್ ಫ್ರಾಮ್ ಅವರ್ ಎಂಡ್. ಹಾಗಾದ್ರೆ ಈಗ ಪದ ಸಂಸ್ಕಾರಕ, ಕನ್ನಡ ಪದ ಸಂಸ್ಕಾರಕ ಏನು ಸರ್? ಹಾಗಂದ್ರೆ ಟೆಕ್ನಿಕಲಿ ಪದ ಸಂಸ್ಕಾರಕ
ಒಂದು ಪದದಲ್ಲಿರುವ ಅಕ್ಷರಗಳಿಗೆ ಬಣ್ಣ ಹಚ್ಚೋದು, ಅಕ್ಷರಗಳ ಗಾತ್ರ ಬದಲಿ ಮಾಡೋದು, ಅಕ್ಷರಗಳ ವಿನ್ಯಾಸ ಬದಲಿ ಮಾಡೋದು, ಅಕ್ಷರಗಳ ಜೋಡಣೆಯ ಶೈಲಿಯನ್ನು ಬದಲಿಸೋದು, ಹೀಗೆ ಅಕ್ಷರಗಳಿಗೆ ಸಂಬಂಧಪಟ್ಟಂತೆ ಕಲರು, ಸೈಜು, ಫಾಂಟ್ ಡಿಸೈನ್ ಇವೆಲ್ಲವುಗಳನ್ನು ಚೇಂಜ್ ಮಾಡುವಂಥ ಒಂದು ಸಾಫ್ಟ್ವೇರ್ಗೆ ಪದ ಸಂಸ್ಕಾರಕ ವರ್ಡ್ ಪ್ರೊಸೆಸರ್ ಅಂತ ಕರಿತೀವಿ. ಡಾಕ್ಯುಮೆಂಟ್ ಒಂದನ್ನು ಸಿದ್ಧಪಡಿಸ್ಲಿಕ್ಕೆ ವಿ ರಿಕ್ವೈರ್ ವರ್ಡ್ ಪ್ರೊಸೆಸರ್ಸ್. ಹಾಗಾದ್ರೆ ಇವುಗಳಲ್ಲಿ ಯಾವುದು ವರ್ಡ್ ಪ್ರೊಸೆಸರ್ ಅಲ್ಲ ಅಥವಾ ವರ್ಡ್ ಪ್ರೊಸೆಸಿಂಗ್ಗೆ ಬಳಸುವಂಥ ಸಾಫ್ಟ್ವೇರ್ ಯಾವುದಲ್ಲ? ನೋಟ್ ಪ್ಯಾಡ್ ಅನ್ನುವಂಥದ್ದು ಮೈಕ್ರೋಸಾಫ್ಟ್ ವಿಂಡೋಸ್ ಜೊತೆಗೆ ಫ್ರೀಯಾಗಿ ಸಿಗುವಂಥ ವರ್ಡ್ ಪ್ರೊಸೆಸಿಂಗ್ ಸಾಫ್ಟ್ವೇರ್. ಮೈಕ್ರೋಸಾಫ್ಟ್ ವರ್ಡ್ MS ಆಫೀಸ್ ಜೊತೆ ಫ್ರೀಯಾಗಿ ಬರ್ತದೆ. ವರ್ಡ್ ಪ್ಯಾಡ್ ನಮಗೆ ವಿಂಡೋಸ್ ಜೊತೆ ಫ್ರೀಯಾಗಿ ಸಿಗ್ತದೆ. ಬಟ್ ಅಡೋಬ್ ಅಕ್ರೋಬ್ಯಾಟ್ ರೀಡರ್ ಅನ್ನುವಂಥದ್ದು ಇದು PDF ಫೈಲ್ಗಳನ್ನು ಓದುವ ಸಲುವಾಗಿ ಬಳಸ್ತಿವೆ ವಿನಃ ನಾಟ್ ಫಾರ್ ವರ್ಡ್ ಪ್ರೊಸೆಸಿಂಗ್ ಪರ್ಪಸ್. ಇದರೊಳಗಿರೋ ಅಕ್ಷರಗಳ ಬಣ್ಣ ಬದಲಿ ಮಾಡದೆ, ಗಾತ್ರ ಆ ಕಾರಣಕ್ಕಾಗಲ್ಲ, ಅದು ಅಲ್ಲ, ಬದಲಾವಣೆಗೆ ಅವಕಾಶ ಕೊಡ್ತದೆ. ಇದರ ಮುಖ್ಯ ಉದ್ದೇಶ ಏನು? ಒಂದು ಫೈಲ್ ಇದೆ, ಇನ್ನೇನು ಪ್ರಿಂಟಿಂಗ್ ಪ್ರೆಸ್ಗೆ ಹೋಗಿ ಅದು ಪ್ರಿಂಟ್ ಆಗಿ ಆಚೆ ಬರಬೇಕು. ಆ ಪ್ರಿಂಟಿಂಗ್ ಮಷೀನಿಗೆ ನಾವು ಏನೆಲ್ಲ ಇನ್ಪುಟ್ಸ್ ಅನ್ನು ಕೊಡಬೇಕು ಅನ್ನೋ ಟೆಕ್ನಿಕ್ಯಾಲಿಟಿನ ಒಳಗೊಂಡಿರೋದ ಅಡೋಬ್ ಅಕ್ರೋಬ್ಯಾಟ್ ರೀಡರ್. ಅಥವಾ ಈಗ ಸದ್ಯ ನಮ್ಮ ಸಿಸ್ಟಮ್ ಅಲ್ಲಿ ಕನ್ನಡ ಫಾಂಟ್ಸ್ ಇದೆ, ಇದು ನನಗೆ ಕನ್ನಡ ಕಾಣ್ತಾ ಇದೆ. ಈ CD ಅನ್ನು ತೆಗೆದುಕೊಂಡು ಬಂದು ವಾಪಸ್ ನಿಮ್ಮ ಸಿಸ್ಟಮ್ ಅಲ್ಲಿ ಅಥವಾ ಈ ಪೆನ್ ಡ್ರೈವ್ ಅನ್ನು ತೆಗೆದುಕೊಂಡು ಬಂದು ಒಂದು ಬೇರೆ ಕಂಪ್ಯೂಟರ್ ಅಲ್ಲಿ ನಾವು ಇನ್ಸರ್ಟ್ ಮಾಡಿದಾಗ ಕನ್ನಡ ಅಕ್ಷರಗಳ ಮಾಯ ಆಗಿ ವಿಚಿತ್ರವಾದ ಸಿಂಬಲ್ಸ್ ಬಂದ್ಬಿಡ್ತವೆ. ಹಾಗಾಗಬಾರ್ದು ಅಂದ್ರೆ ಅವರ ಸಿಸ್ಟಮ್ ಒಳಗಡೆ ಇದೇ ಫಾಂಟ್ಸ್ ಇರಬೇಕು. ಇಲ್ಲ ಸರ್, ನಮ್ಮ ಸಿಸ್ಟಮ್ ಅಲ್ಲಿ ಕನ್ನಡ ಫಾಂಟ್ಸ್ ಇದಾವೆ ಆದ್ರೂ ಹೆಂಗ್ ಬರ್ತಾ ಇದೆ? ಇದೇ ಸ್ವರೂಪದ ಫಾಂಟ್ ಇರಬೇಕಲ್ಲ, ಅಲ್ಲಿ ಬೇರೆ ಫಾಂಟ್ಸ್ ಇದ್ರೆ. ಹಾಗಾದರೆ ಆ ವ್ಯಕ್ತಿಯ ಕಂಪ್ಯೂಟ್ರಲ್ಲೂ ಇದೇ ಫೈಲನ್ನು ಹೀಗೆ ನಾವು ನೋಡಬೇಕು ಅಂದರೆ ಆವಾಗ ಯೂಸ್ ಮಾಡೋ ತಂತ್ರಾಂಶ ಅಡೋಬ್ ಅಕ್ರೋಬ್ಯಾಟ್ ರೀಡರ್. ಅಕ್ರೋಬ್ಯಾಟ್ ಅಂತ ನಿಮಗೆ ಗ್ರೂಪ್ ಸಿಗೆ ಪ್ರಿಪೇರ್ ಆಗ್ತಾ ಇದ್ದವ್ರಿಗೆ ಯಾರಿಗೆ ಅಕ್ರೋಬ್ಯಾಟ್ ಅಂತ ಕರಿತೀವಿ? ಡೊಂಬರಾಟ ಮಾಡೋರು, ಡಿಫಿಕಲ್ಟ್ ಆದ ಫಿಸಿಕಲ್ ಟಾಸ್ಕ್ಗಳನ್ನು ಮಾಡುವಂಥವ್ರು, ಈಗ ಕಣ್ ಕಟ್ಕೊಂಡು ಹಗ್ಗದ ಮೇಲೆ ನಡೆಯುವಂಥವ್ರು, ಅಂಥವರಿಗೆ ಅಕ್ರೋಬ್ಯಾಟ್ಸ್ ಅಂತ ಕರಿತೀವಿ. ಸಿನಾನಿಮ್ಸ್ ಅಲ್ಲೂ ಕೂಡ ಕೇಳಿದ್ದಾರೆ ಗ್ರೂಪ್ ಸಿ ಎಕ್ಸಾಮ್ಸ್ಗೆ. ಸರಿ, ಹಾಗಾದ್ರೆ ವರ್ಡ್ ಡಾಕ್ಯುಮೆಂಟ್ ರಚಿಸೋದಕ್ಕೆ ಯಾವ ಪ್ರೋಗ್ರಾಮ್ ಅನ್ನು ನಾವು ಬಳಸೋದಿಲ್ಲ, ಅಡೋಬ್ ಅಕ್ರೋಬ್ಯಾಟ್ ರೀಡರ್ ಅನ್ನು ಬಳಸೋದಿಲ್ಲ. ಬಟ್ ಆಲ್ರೆಡಿ ವರ್ಡ್ ಡಾಕ್ಯುಮೆಂಟ್ ರೆಡಿ ಆಗಿದ್ರೆ ಅದನ್ನ PDF ಕನ್ವರ್ಟ್ ಮಾಡಿದ ನಂತರ ವೀಕ್ಷಣೆಗಾಗಿ ಇದನ್ನು ಬಳಸ್ತೀವಿ. ನಾವು ಅಡೋಬ್ ಅಕ್ರೋಬ್ಯಾಟ್ ರೀಡರ್ ಅನ್ನ PDF ಫೈಲುಗಳನ್ನು ವೀಕ್ಷಣೆ ಮಾಡೋದಕ್ಕೋಸ್ಕರ ಈ ತಂತ್ರಾಂಶವನ್ನು ಬಳಸ್ತೀವಿ. ನಮ್ಮ ರಾಜ್ಯದ PDO ಪರೀಕ್ಷೆ 2009ನೇ ಸಾಲಿನಲ್ಲಿ ಕೇಳಿರುವಂತಹ ಪ್ರಶ್ನೆ ಇದು. PDF ಫೈಲುಗಳನ್ನು ಓದಲಿಕ್ಕೆ ಬಳಸುವಂತಹ ತಂತ್ರಾಂಶ ಯಾವುದು? ನನ್ ಅದರ್ ದನ್ ದಾಟ್ ಆಫ್ ಅಡೋಬ್ ಅಕ್ರೋಬ್ಯಾಟ್ ರೀಡರ್. ನೆಕ್ಸ್ಟ್ ಕಮ್ಸ್ ಒನ್ಸ್ ಅಗೈನ್ ಜೂನಿಯರ್ ಇಂಜಿನಿಯರ್ ಎಕ್ಸಾಮ್ ಕೇಳಿರುವಂತಹ ಪ್ರಶ್ನೆ, ಕೆಳಗಿನ ಯಾವ ಅಪ್ಲಿಕೇಶನ್ MS ಆಫೀಸಿಗೆ ಸೇರಿದವೆ? ಕ್ರೋಮ್ ಗೂಗಲ್ ಕಂಪ್ನಿದದು, ಜಿಮೇಲ್ ಗೂಗಲ್ದದು, ಫೋಟೋಶಾಪ್ ಅಡೋಬ್ದದು. ಆದರೆ ಮೈಕ್ರೋಸಾಫ್ಟ್ ಆಫೀಸಿಗೆ ಸಂಬಂಧಪಟ್ಟಿದ್ದು ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್, ಆಕ್ಸೆಸ್, ಬೈಂಡರ್, ಫ್ರಂಟ್ ಪೇಜ್, ಪಬ್ಲಿಷರ್, ಒನ್ ನೋಟ್, ಒನ್ ಡ್ರೈವ್, ಎರಡು ಲೆಕ್ಕ ಇಲ್ಲ ಅಷ್ಟು ಅಪ್ಲಿಕೇಶನ್ಗಳ ಒಂದು ಬಂಡಲ್. ಆ ಕಾರಣಕ್ಕೆ ಅದಕ್ಕೆ ಅಪ್ಲಿಕೇಶನ್ ಪ್ಯಾಕೇಜ್ ಅಥವಾ ಆಫೀಸ್ ಸೂಟ್ ಅಂತ ಕರೆಯಲಾಗ್ತದೆ. ಇವುಗಳಲ್ಲಿ ಯಾವುದು ಅಪ್ಲಿಕೇಶನ್ ಸಾಫ್ಟ್ವೇರ್ ಆಗಿದೆ? ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ಆನ್ ಅಪ್ಲಿಕೇಶನ್ ಸಾಫ್ಟ್ವೇರ್? RRB NTPC ಎಕ್ಸಾಮ್ಗೆ ಕೇಳಿರುವಂಥ ಪ್ರಶ್ನೆ. ಉತ್ತರಾಖಂಡ್ ರಾಜ್ಯದ ಲೋವರ್ ಡಿವಿಷನ್ ಕ್ಲರ್ಕ್ ಅಥವಾ SD ಎಕ್ಸಾಮ್ಗೆ ಕೇಳಿರುವಂಥ ಪ್ರಶ್ನೆ. ಇವುಗಳಲ್ಲಿ ಅಪ್ಲಿಕೇಶನ್ ಸಾಫ್ಟ್ವೇರ್ MS ಆಫೀಸ್ ಇಸ್ ಅನ್ ಅಪ್ಲಿಕೇಶನ್ ಸಾಫ್ಟ್ವೇರ್. ಇದೇ ವಿಡಿಯೋದಲ್ಲಿ ತೆಗೆದುಕೊಂಡಂಥ ಮೊದಲು ಚರ್ಚೆ MS ಆಫೀಸ್ನ ಗುಣಲಕ್ಷಣಗಳೇನು? ಇಟ್ಸ್ ಎ ಕ್ಲೋಸ್ಡ್ ಸಾಫ್ಟ್ವೇರ್, ಇಟ್ಸ್ ಎ ಸಾಫ್ಟ್ವೇರ್ ಆಸ್ ಅ ಸರ್ವಿಸ್, ಇಟ್ಸ್ ಎ ಅಪ್ಲಿಕೇಶನ್ ಸಾಫ್ಟ್ವೇರ್, ಇಟ್ಸ್ ಅನ್ ಆಫೀಸ್ ಸೂಟ್. ಈ ಎಲ್ಲ ಗುಣಲಕ್ಷಣಗಳನ್ನ ಚರ್ಚೆ ಮಾಡಿದೀವಲ್ಲ ಪುಟ. ಯಾವ ಕೆಲಸಗಳನ್ನು ವಿಂಡೋಸ್ನಂಥ ಕಾರ್ಯಾಚರಣೆ ವ್ಯವಸ್ಥೆ ಮಾಡಲಿಕ್ಕೆ ಆಗೋದಿಲ್ವೋ ಅಂಥ ವಿಶೇಷವಾದ ಕೆಲಸಗಳನ್ನು ಮಾಡಲೆಂದೇ ಸಿದ್ಧಗೊಂಡ ವಿಶೇಷವಾಗಿರುವಂಥ ತಂತ್ರಾಂಶಕ್ಕೆ ಅನ್ವಯನ ತಂತ್ರಾಂಶ ಅಥವಾ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಕರೆಯಲಾಗ್ತದೆ. ಸರ್, ಮತ್ತು ಆಪರೇಟಿಂಗ್ ಸಿಸ್ಟಮ್ ಏನು ಸರ್ ಇದು? ಆಪರೇಟಿಂಗ್ ಸಿಸ್ಟಮ್ ಇಸ್ ಎ ಸಿಸ್ಟಮ್ ಸಾಫ್ಟ್ವೇರ್. ಕಾರ್ಯಾಚರಣೆ ವ್ಯವಸ್ಥೆ ಅನ್ನುವಂಥದ್ದು ಇದೊಂದು ಸಿಸ್ಟಮ್ ಸಾಫ್ಟ್ವೇರ್. MS ಆಫೀಸ್ ಅಪ್ಲಿಕೇಶನ್ ಸಾಫ್ಟ್ವೇರ್. ಸರ್, ಕಂಪೈಲರ್ ಏನು ಸರ್ ಇದು? ಕಂಪೈಲರ್ ಅನ್ನೋದೊಂದು ಭಾಷಾಂತರಕ, ಟ್ರಾನ್ಸ್ಲೇಟರ್. ಹೈ ಲೆವೆಲ್ ಲ್ಯಾಂಗ್ವೇಜಲ್ಲಿ ಇದ್ದಂಥ ಇನ್ಫಾರ್ಮೇಷನ್ ಅನ್ನ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ಯೂಸ್ ಮಾಡ್ತೀವಿ. ಇದನ್ನ C ಕಂಪೈಲರ್ ಇಸ್ ಅನ್ ಎಕ್ಸಾಂಪಲ್. ನಾವೇನು ಉನ್ನತ ಮಟ್ಟದ ಭಾಷೆ ಬಳಸಿ ಕೋಡಿಂಗ್ ಮಾಡಿರ್ತೀವೋ ಆ ಮಾಹಿತಿಯನ್ನ ಗಣಕಯಂತ್ರ ಅರ್ಥ ಮಾಡ್ಕೊಳ್ಳಬಲ್ಲಂತ ಮಷೀನ್ ಲೆವೆಲ್ ಭಾಷೆಗೆ ಟ್ರಾನ್ಸ್ಲೇಟ್ ಮಾಡುವಂಥ ಟ್ರಾನ್ಸ್ಲೇಟರ್, ಅಸೆಂಬ್ಲರ್, ಕಂಪೈಲರ್ ಮತ್ತು ಇಂಟರ್ಪ್ರೆಟರ್ ಅನ್ನುವಂಥ 3 ಭಾಷಾಂತರಕಗಳನ್ನು ಬಳಕೆ ಮಾಡ್ತೀವಿ. ಅವುಗಳ ಬಗ್ಗೆ ಕೂಡ ರೆಗ್ಯುಲರ್ ಆಗಿ ಕ್ವಶನ್ ಕೇಳಿದರೆ. ಸದ್ಯಕ್ಕೆ ಕಂಪೈಲರ್ ಏನು ಕೆಲಸ ಮಾಡ್ತದೆ? ಕಂಪೈಲರ್ ಹೈ ಲೆವೆಲ್ ಲ್ಯಾಂಗ್ವೇಜಲ್ಲಿ ಬರೆದಂಥ ಇನ್ಫಾರ್ಮೇಷನ್ ಅನ್ನ ಮಷೀನ್ ಲೆವೆಲ್ ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಮಾಡುವಂಥ ಕೆಲಸ ಮಾಡ್ತದೆ. ವಾಟ್ ನೆಕ್ಸ್ಟ್?
ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳ ಮಾದರಿಯಲ್ಲಿ MS ಆಫೀಸ್ನ ಪರಿಚಯ ಈ ವಿಡಿಯೋದ ಉದ್ದೇಶ. MS ಆಫೀಸ್ ಸೂಟ್ನ ಭಾಗ ಯಾವುದಾಗಿಲ್ಲ ಇದರಲ್ಲಿ. ವರ್ಡ್ ಅನ್ನೋದು MS ಆಫೀಸಲ್ಲಿದೆ, ಎಕ್ಸೆಲ್ ಅಥವಾ ಸ್ಪ್ರೆಡ್ಶೀಟ್ ಅನ್ನೋದಿದೆ, ಪವರ್ ಪಾಯಿಂಟ್ ಅಥವಾ ಪ್ರೆಸೆಂಟೇಷನ್ ಸಾಫ್ಟ್ವೇರ್ ಇದೆ. ಮತ್ತು ಯಾವುದ್ರಿ ಇಲ್ಲ? ಪ್ರೊಜೆಕ್ಟ್ಸ್ ಅನ್ನೋದು MS ಆಫೀಸ್ನ ಭಾಗ ಅಲ್ಲ. ದಟ್ಸ್ ಅ ಸಪರೇಟ್ ಸಾಫ್ಟ್ವೇರ್. ಬೇರೆ ಬೇರೆ ಮತ್ತೆ ಅಪ್ಲಿಕೇಶನ್ ಅವೈಲಬಿಲಿಟಿ ಇರ್ಬೋದು ಅಥವಾ ಬೇರೆ ಯಾರು ಸಾಫ್ಟ್ವೇರ್ಗೆ ಆ ಹೆಸರನ್ನು ಕೊಟ್ಟಿರ್ಬೋದು. ಹಾಗಾದ್ರೆ MS ಆಫೀಸ್ ಅನ್ನೋ ಡೆಫಿನೇಷನ್ಗೆ ಇಷ್ಟೆಲ್ಲ ಕ್ವಶನ್ಸ್ಗಳನ್ನ ಓದಬೇಕಾ? ನೋಡ್ತಾ ಹೋಗಿ ಇನ್ನೂ ಎಷ್ಟು ವಿಶೇಷವಾದ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅಂತೇಳಿ. ಹಾಗೆ ಗಮನಿಸಬೇಕಾದ ಸಂಗತಿ ಇಲ್ಲಿ, ಪ್ರಶ್ನೆ ಅಂತೂ ನಾವು ರೆಡಿ ಮಾಡಿದ್ದಲ್ಲ ಪುಟ. ನಿಮ್ಗೆ ಯಾಕೆ MS ಆಫೀಸ್ ವಿಡಿಯೋಸ್ ಕೊಡೋದು? ಡಿಲೇ ಮಾಡ್ತಾ ಇದ್ದೀವಿ. ವಿ ವಾಂಟ್ ಟು ಗಿವ್ ಅವರ್ ಬೆಸ್ಟ್. ಸರ್ ಏನು ಹೇಳಿದ್ದಾರೆ ವಿಡಿಯೋದಲ್ಲಿ, 30ಕ್ಕೆ 30 ತೆಗೆದುಕೊಳ್ಬೇಕು ಕಂಪ್ಯೂಟರಲ್ಲಿ ಅಂತ ಹೇಳಿ. ಅವರಷ್ಟು ಹೇಳಿದಾಗ ವಿ ಶುಡ್ ಗಿವ್ ಅವರ್ ಬೆಸ್ಟ್. ನೀವು ನಮ್ಮ ಮೇಲೆ ನಂಬಿಕೆ ಇಟ್ಟಾಗ ವಿ ಶುಡ್ ಗಿವ್ ಅವರ್ ಬೆಸ್ಟ್. ಹಾಗನ್ನೋದಕ್ಕಿಂತ ಅವೆಲ್ಲವುಗಳ ಜೊತೆಗೆ ನಿಮ್ಮ ನಂಬಿಕೆ ಹೌದು, ಮಂಜುನಾಥ್ ಸರ್ ಪ್ರೀತಿ ಹೌದು, ಬೈ ದ ಸೇಮ್ ಟೈಮ್ ಇಟ್ಸ್ ಅವರ್ ಡ್ಯೂಟಿ, ಇಟ್ಸ್ ಅವರ್ ಫಂಡಮೆಂಟಲ್ ಡ್ಯೂಟಿ. ವಿ ಶುಡ್ ಗಿವ್ ಅವರ್ ಬೆಸ್ಟ್. ಹಾಗಾದ್ರೆ ಇವುಗಳಲ್ಲಿ ಯಾವುದು MS ಆಫೀಸ್ ಸೂಟ್ನ ಒಂದು ಭಾಗ ಆಗಿಲ್ಲ. ಪ್ರಾಜೆಕ್ಟ್ಸ್ ಅನ್ನೋದು MS ಆಫೀಸ್ ಸೂಟ್ನ ಒಂದು ಭಾಗ ಆಗಿಲ್ಲ. MS ಆಫೀಸ್ನ ಪರಿಚಯಕ್ಕೆ ಸಂಬಂಧಪಟ್ಟಂತ ಮುಂದಿನ ಬಹು ಆಯ್ಕೆ ಮಾದರಿ ಪ್ರಶ್ನೆ ಯಾವ ಪರೀಕ್ಷೆಯಿಂದ? RRB NTPC 2021 ಮೇನ್ಸ್ ಎಕ್ಸಾಮ್ ಬಗ್ಗೆ ಕೇಳಿರುವಂಥ ಪ್ರಶ್ನೆ ಏನನ್ರಿ ಹೇಳ್ತದೆ? ಇವುಗಳಲ್ಲಿ ಯಾವುದು ಆಫೀಸ್ ಪ್ಯಾಕೇಜ್ ಅಲ್ಲ. WPS ಅಂದರೆ ವರ್ಡು, ಪ್ರೆಸೆಂಟೇಷನ್, ಸ್ಪ್ರೆಡ್ಶೀಟ್ ಅಂದರೆ ಎಕ್ಸೆಲ್ ಅಂತ ಅರ್ಥ. MS ಎಕ್ಸೆಲ್ಗೆ ಈಗ MS ವರ್ಡ್ಗಾಯಿತು ಅಂದ್ರೆ ವರ್ಡ್ ಪ್ರೊಸೆಸರ್ ಅಂತ ಅದರ ಟೆಕ್ನಿಕಲ್ ನೇಮ್. ಪವರ್ ಪಾಯಿಂಟ್ಗಾಯಿತು ಅಂದರೆ ಪ್ರೆಸೆಂಟೇಷನ್ ಸಾಫ್ಟ್ವೇರ್ ಅನ್ನೋದು ಅದರ ಟೆಕ್ನಿಕಲ್ ನೇಮ್. MS ಎಕ್ಸೆಲ್ಗೆ ತಾಂತ್ರಿಕ ಹೆಸರೇನು? ತಾಂತ್ರಿಕ ಹೆಸರು ESS ಅಂತೀವಿ ಅಥವಾ SS ಅಂತೀವಿ. SS ಅಂದರೆ ಸ್ಪ್ರೆಡ್ಶೀಟ್ ಅಂತ, ಅಗಲವಾದ ಹಾಳೆ ಅಂತ. ಇಲೆಕ್ಟ್ರಾನಿಕ್ ಸ್ಪ್ರೆಡ್ಶೀಟ್ ESS ಅಂದರೆ ವಿದ್ಯುನ್ಮಾನ ಅಗಲವಾದ ಹಾಳೆ. ಹೇಗೆ? 16,384 ಕಂಬ ಸಾಲು, 10,48,576 ಅಡ್ಡ ಸಾಲು. ಇಷ್ಟು ಅಡ್ಡ ಸಾಲು ಕಂಬ ಸಾಲುಗಳಿರುವಂಥ ಒಂದು ವರ್ಕ್ಶೀಟ್ ಇಂಥ 16 ವರ್ಕ್ಶೀಟ್ಗಳನ್ನಿರುವಂಥ ಒಂದು ಫೈಲ್ ಅಂತ ಬೇಕಾದಷ್ಟು ಫೈಲ್ಗಳನ್ನು ಸಿದ್ಧಪಡಿಸುವಂಥ ಸಾಮರ್ಥ್ಯ ಇರೋ ಸಾಫ್ಟ್ವೇರ್ಗೆ ಇಲೆಕ್ಟ್ರಾನಿಕ್ ಸ್ಪ್ರೆಡ್ಶೀಟ್, ವಿದ್ಯುನ್ಮಾನ ಅಗಲವಾದ ಹಾಳೆ ಅಥವಾ ಸ್ಪ್ರೆಡ್ಶೀಟ್ ಅಗಲವಾದ ಹಾಳೆ ಅನ್ನೋ ಹೆಸರಿದೆ. WPS ಇವುಗಳನ್ನ ಆಧಾರವಾಗಿ ಇಟ್ಕೊಂಡು ಸಿದ್ಧ ಕೊಟ್ಟಂತಹ ಒಂದು ಆಫೀಸ್ ಪ್ಯಾಕೇಜ್. ಲೈಬರ್ ಆಫೀಸ್, ಅದು ಬಿಟ್ಟರೆ ಮೈಕ್ರೋಸಾಫ್ಟ್ ಆಫೀಸ್ ತುಂಬ ಪಾಪ್ಯುಲರ್. ನಮ್ಮಲ್ಲಂತೂ ಇಂಡಿಯಾದಲ್ಲಿ, ಏಷ್ಯನ್ ಕಾಂಟಿನೆಂಟಲ್ಲೇ MS ಆಫೀಸ್ ಪಾಪ್ಯುಲರ್ ಆಗಿದೆ. ಹಾಗಾದರೆ ಇವುಗಳಲ್ಲಿ MS ಆಫೀಸ್ ಅಥವಾ ಆಫೀಸ್ ಡಾಕ್ಯುಮೆಂಟನ್ನು ಹೊರತುಪಡಿಸಿರುವಂಥದ್ದು ಯಾವುದು? ಕ್ವಾಂಟಮ್ ಸೊಲ್ಯೂಷನ್ಸ್ ಅನ್ನುವಂಥ ಈ ಒಂದು ಸಾಫ್ಟ್ವೇರನ್ನು ನಾವು ಆಫೀಸ್ ಪ್ಯಾಕೇಜಲ್ಲಿ ಬಳಸೋದಿಲ್ಲ ಅಂತ ಅರ್ಥ. ದೆನ್ ಕಮ್ಸ್ ಇವೆಲ್ಲ ಪ್ರಶ್ನೆ ಕೇಳಿದಾರ. ಯಾವ ಪ್ರಶ್ನೆನೂ ನಾನು ರೆಡಿ ಮಾಡಿದ್ದಲ್ಲ. ಇಟ್ಸ್ ಓನ್ಲಿ ರಿಗಾರ್ಡಿಂಗ್ ದಿ ಇಂಟ್ರೊಡಕ್ಷನ್ ಟು MS ಆಫೀಸ್. ನಾವಿನ್ನೂ ವರ್ಡು ಶುರು ಮಾಡಿಲ್ಲ, ಎಕ್ಸೆಲ್ಲು ಶುರು ಮಾಡಿಲ್ಲ, ಪವರ್ ಪಾಯಿಂಟು ಶುರು ಮಾಡಿಲ್ಲ ಸ್ನೇಹಿತರೆ. ಕೇವಲ ಪರಿಚಯದಲ್ಲೇ ಹೀಗೆ ಕೇಳಿದ್ದಾರೆ ಅಂದರೆ ಇನ್ನು ಮುಂದೆ ಏನೆಲ್ಲ ಕೇಳಿರ್ಬೋದು ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡಿಸ್ತಾ ಬರೋಣ. ದ ನೆಕ್ಸ್ಟ್ ಕ್ವಶನ್ ವಿ ಹ್ಯಾವ್, ಮೈಕ್ರೋಸಾಫ್ಟ್ ಆಫೀಸ್ನ ಪರ್ಸನಲ್ ಇನ್ಫಾರ್ಮೇಷನ್ ಮ್ಯಾನೇಜರ್ ಯಾವುದು? ಏನಿದು ಪರ್ಸನಲ್ ಇನ್ಫಾರ್ಮೇಷನ್ ಮ್ಯಾನೇಜರ್ ಅಂದರೆ? ಅವರ ಹೆಸರೇನು, ಅವ್ರ ವಿಳಾಸ ಏನು, ಅವರ ಇಮೇಲ್ ID ಯಾವುದು, ಅವರ ಫೋನ್ ನಂಬರ್ ಏನು, ಒಂದಕ್ಕಿಂತ ಹೆಚ್ಚು ಇಮೇಲ್ IDಗಳಿದ್ರೆ ಅವು ಎಲ್ಲವುಗಳ ಕಲೆಕ್ಷನ್. ಈಗ ನಾವು ಹೇಗೆ ನಮ್ಮ ಮೊಬೈಲ್ ಫೋನಲ್ಲೇ ಕಾಂಟ್ಯಾಕ್ಟ್ಸ್ ಫೋಲ್ಡರ್ ಅಂತ ಇರುತ್ತೆ ನೋಡಿ, ಅದರಲ್ಲಿ ಡೀಟೇಲ್ಸ್ ಕೊಟ್ಟಿರ್ತೀವಿ ನೋಡಿ, ಆ ಕೆಲಸವನ್ನು MS ಆಫೀಸ್ನ ಒಂದು ಭಾಗವಾಗಿ ಯಾವ ಸಾಫ್ಟ್ವೇರ್ ಆ ಕೆಲಸ ಮಾಡ್ತದೆ ಅಂತ ಪ್ರಶ್ನೆ. ಈಗ ಆಡು ಭಾಷೆಯಲ್ಲೇ ಟೆಲಿಫೋನ್ ಡೈರೆಕ್ಟರಿ ಅಂತ ಕರಿತೀವಿ. ಹಾಗೆ ವ್ಯಕ್ತಿಯೊಬ್ಬರ ವೈಯಕ್ತಿಕ ವಿವರಗಳು, ಹೆಸರು, ಊರು, ವಿಳಾಸ, ಕಾಂಟ್ಯಾಕ್ಟ್ ನಂಬರ್, ಮೇಲ್ ID ಇವೆಲ್ಲವುಗಳನ್ನು ಒಳಗೊಂಡಿರ್ಬೇಕಲ್ಲ, ಅದನ್ನು ವಾಟ್ ವಿ ಕಾಲ್ ಇಟ್ ಆಸ್ MS ಔಟ್ಲುಕ್ ಅಂತ ಕರಿತೀವಿ. MS ಎಕ್ಸೆಸ್ ಆಫೀಸ್ನ ಒಂದು ಭಾಗ. ಇಂಟರ್ನೆಟ್ ಎಕ್ಸ್ಪ್ಲೋರರ್ ನಮಗೆ ವಿಂಡೋಸ್ ಕಾರ್ಯಾಚರಣೆ ಜೊತೆ ವ್ಯವಸ್ಥೆ ಜೊತೆ ಫ್ರೀಯಾಗಿ ಸಿಗುವಂಥ ಒಂದು ಬ್ರೌಸಿಂಗ್ ಸಾಫ್ಟ್ವೇರ್. ಬ್ರೌಸರಿಗೆ ಕನ್ನಡದಲ್ಲಿ ಏನಂತಾರೆ ಸ್ನೇಹಿತರೆ? ನೀವು ಕೇಳಿದ್ರಿ ಅಂತ ಹೇಳ್ತಾ ಇದ್ದೇನೆ ನಾನು. ಜಾಲದರ್ಶಕ ತಂತ್ರಾಂಶ. ವೆಬ್ಸೈಟ್ಗಳಿಗೆ ಭೇಟಿ ಕೊಡಲಿಕ್ಕೆ ಕಡ್ಡಾಯವಾಗಿ ಬೇಕಾಗಿರುವಂಥ ತಂತ್ರಾಂಶ, ಇಂಟರ್ನೆಟ್ಟಲ್ಲಿ ಸರ್ಫ್ ಮಾಡಲಿಕ್ಕೆ ಬೇಕಾಗಿರುವಂಥ ತಂತ್ರಾಂಶ. ಇವತ್ತು ಇಂಟರ್ನೆಟ್ ಎಕ್ಸ್ಪ್ಲೋರರ್ ಔಟ್ಡೇಟೆಡ್ ಆಗಿ ಈ ಪ್ಲೇಸನ್ನು ಆಕ್ಯುಪೈ ಮಾಡಿದ್ಯಾರು ಸ್ನೇಹಿತರೆ? ಮೈಕ್ರೋಸಾಫ್ಟ್ ಎಡ್ಜ್ ಅಂತ. ಆದರೆ ಅತಿ ಹೆಚ್ಚು ಬಳಸಲ್ಪಡ್ತಾ ಇರೋದು ಯಾವುದು? ಗೂಗಲ್ ಕ್ರೋಮ್ ಅಂತ. ಅದಕ್ಕೆ ಅಲ್ಟರ್ನೇಟಿವ್ ಆಗಿ ಯಾವ್ಯಾವ್ದಿದೆ? ನೆಟ್ಸ್ಕೇಪ್ ನೇವಿಗೇಟರ್ ಇದೆ, ಮೊಜಿಲ್ಲಾ ಫೈರ್ಫಾಕ್ಸ್ ಅಂತ ಇದೆ. ದೆರ್ ಆರ್ ಮೆನಿ ಮೋರ್. ಎನಿಹೌ,
ಹಾಗಾದ್ರೆ ಪರ್ಸನಲ್ ಇನ್ಫಾರ್ಮೇಷನ್ ಮ್ಯಾನೇಜರ್ ಮೈಕ್ರೋಸಾಫ್ಟ್ ಆಫೀಸಲ್ಲಿ ಯಾವ್ದು ಕೆಲಸ ಮಾಡ್ತಾ ಇರ್ತದೆ, ಔಟ್ಲುಕ್ ಅದರಲ್ಲೇ ನಿಮಗೆ ಸಂಬಂಧಪಟ್ಟಂಥ ವ್ಯಕ್ತಿ ಹೆಸರು, ಊರು, ವಿಳಾಸ, ಇಮೇಲ್ ಐ ಡಿ, ಫೋನ್ ನಂಬರ್, ಹೀಗೆ ಪರ್ಸನಲ್ ಇನ್ಫಾರ್ಮೇಷನ್ ಅನ್ನ ಒಳಗೊಂಡಿರ್ತದೆ. SSC CGL ಪರೀಕ್ಷೆ 2011ರಲ್ಲಿ SSCಗೆ ಕಂಪ್ಯೂಟರ್ ಸಿಲೆಬಸ್ ಆಗಿರಲಿಲ್ಲ ಮಕ್ಕಳೇ. ಈಗ 2021ರಲ್ಲಿ ಪೋಸ್ಟ್ ಕೋವಿಡ್ ಅಲ್ಲಿ ಇಟ್ ಹ್ಯಾಸ್ ಬೀನ್ ಅಪ್ಗ್ರೇಡೆಡ್. ಅವಾಗೆಲ್ಲ GKದ ಒಂದು ಭಾಗವಾಗಿ ಕಂಪ್ಯೂಟರ್ ಕುರಿತಾಗಿ ಕೇಳಿರೋ ಪ್ರಶ್ನೆಗಳು ಹೀಗಿದ್ವು. ಹಾಗಾದ್ರೆ ಪ್ರೆಸೆಂಟೇಷನ್ ಗ್ರಾಫಿಕ್ಸ್ ಸಾಫ್ಟ್ವೇರ್ನ ಉದಾಹರಣೆಯಾಗಿ ಯಾವುದನ್ನು ಬಳಸಲ್ಲ ಇದರಲ್ಲಿ? ಮ್ಯಾಕ್ರೋಮೀಡಿಯಾ, ಕೊರೆಲ್ ಡ್ರಾ, ಫಾಕ್ಸ್ ಪ್ರೋ ಅಂಡ್ ಪವರ್ ಪಾಯಿಂಟ್. ಪ್ರೆಸೆಂಟೇಷನ್ ಅನ್ನೋ ಪದ ಬಂದ ತಕ್ಷಣ ಪವರ್ ಪಾಯಿಂಟ್ ಅದು ಪ್ರೆಸೆಂಟೇಷನ್. ಮತ್ತು ಫಾಕ್ಸ್ ಪ್ರೋ ಏನಿದು? ಫಾಕ್ಸ್ ಪ್ರೋ ಇಸ್ ಅ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, C++, ಜಾವಾ. ಹಾಗೆ ಇನ್ನುಳಿದ ಮೂರೂ ಕೂಡ ಪ್ರೆಸೆಂಟೇಷನ್ ಗ್ರಾಫಿಕ್ಸ್ ಸಾಫ್ಟ್ವೇರ್ ಆಗಿದ್ರೆ ಫಾಕ್ಸ್ ಪ್ರೋ ಅನ್ನುವಂಥದ್ದು ಪ್ರೆಸೆಂಟೇಷನ್ ಗ್ರಾಫಿಕ್ಸ್ ಸಾಫ್ಟ್ವೇರ್ ಅಲ್ಲ. ಅದನ್ನೇ ಪ್ರಶ್ನೆ ಕೇಳಿದಾರೆ ಅವರು. ಉತ್ತರ ಪ್ರದೇಶ್ ಎಕ್ಸಾಮಲ್ಲಿ ಕೇಳಿರುವಂಥ ಪ್ರಶ್ನೆ 2018ನೇ ಸಾಲಿನ ಪ್ರಶ್ನೆ. ಹಾಗಾದ್ರೆ MS ಆಫೀಸ್ ಕುರಿತಾಗಿ ಕೇಳಿರೋ ಪ್ರಶ್ನೆಗಳ ಶೈಲಿ ಈಗ ಬಂತು ನೋಡಿ. MS ಆಫೀಸ್ ಸೂಟ್ನ ಭಾಗವಾಗಿ ಯಾವ ಉತ್ಪನ್ನಗಳನ್ನು ಬಳಕೆ ಮಾಡ್ತೀವಿ? MS ಆಫೀಸಲ್ಲೇ ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್, ಎಕ್ಸೆಸ್ ತುಂಬ ಇಂಪಾರ್ಟೆಂಟ್. ಇದರಲ್ಲಿ ಯಾವ್ಯಾವ್ದು ಇದೆ? ವರ್ಡ್ ಇದೆ, ಎಕ್ಸೆಸ್ ಇದೆ. ಒರಾಕಲ್ ಇಸ್ ಅ ಡಾಟಾಬೇಸ್ ಸಾಫ್ಟ್ವೇರ್. ನಾವಿದನ್ನ MS ಆಫೀಸ್ನ ಒಂದು ಭಾಗ ಅಂತ ಕರೆಯೋದಿಲ್ಲ. ಹಾಗಾದ್ರೆ MS ಆಫೀಸ್ನ ಒಂದು ಭಾಗವಾಗಿ ನಂಬರ್ 1, ನಂಬರ್ 3 ಎರಡೇ ಇರಬೇಕಲ್ರಿ. ನಂಬರ್ 1, ನಂಬರ್ 3 ಚಾಯ್ಸ್ ಬಿ ತಾನೆ? ಬಿ ಫಾರ್ ಭಾರತ್. ಚಾಯ್ಸ್ ಬಿ ತಾನೆ? ಬಿ ಫಾರ್ ಭಾರತ್. ಎಸ್ ಸ್ನೇಹಿತರೆ, ಪ್ರಶ್ನೆಗಳನ್ನು ಹೇಗೆ ರಚನೆ ಮಾಡಿದ್ದಾರೆ ಆವಾಗಲೇ ಒಂದು ಮಾತು ಹೇಳಿದೆ ನಾನು. ಜಗತ್ತಿನ ಯಾವುದೇ ಸ್ಕೂಲ್, ಕಾಲೇಜ್, ಯೂನಿವರ್ಸಿಟಿ, ಕೋಚಿಂಗ್ ಸೆಂಟರ್ ಕಲಿಸಲಾಗದ ವಿಷಯವನ್ನ, ಜಗತ್ತಿನ ಯಾವುದೇ ಯೂಟ್ಯೂಬ್ ವಿಡಿಯೋ, ಗೂಗಲ್, ವಿಕಿಪೀಡಿಯಾ ಹೇಳಿಕೊಡಲಾಗದ ಮಾಹಿತಿಯನ್ನ, ಜಗತ್ತಿನ ಯಾವುದೇ ಟೀಚರ್, ರಿಸೋರ್ಸ್ ಪರ್ಸನ್, ಫ್ಯಾಕಲ್ಟಿ ಅಥವಾ ರಿಸರ್ಚ್ ಗೈಡ್ ಹೇಳಿಕೊಡಲಾಗದ ವಿಷಯವನ್ನು ಒಂದು ಚಿಕ್ಕದಾದ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಹೇಳ್ಕೊಡ್ತದೆ ಅಂತಾದ್ರೆ, ಸ್ಪರ್ಧಾತ್ಮಕ ಪ್ರಪಂಚದಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳ ಸಾಮರ್ಥ್ಯ ಏನು, ಪಾತ್ರ ಏನು, ನೀವು ಅರ್ಥ ಮಾಡ್ಕೊಳ್ಳಿ. ತುಂಬ ಜನ ಸ್ನೇಹಿತರು, ಸರ್ ಯಾವ ಪುಸ್ತಕ ಓದೋಣ, ಯಾವ ನೋಟ್ಸ್ ರೆಫರ್ ಮಾಡೋಣ, ಯಾರ ಹತ್ರ ಕೋಚಿಂಗ್ ಹೋಗೋಣ? ಪುಟ, ಎಲ್ಲವನ್ನು ಮಾಡೋಕ್ಕಿಂತ ಮುಂಚೆ ಬಹು ಆಯ್ಕೆ ಮಾದರಿಯ ಪ್ರಶ್ನೆಗಳನ್ನು ಸಂಗ್ರಹ ಮಾಡೋಣ, ಓದಲಿಕ್ಕೆ ಶುರು ಮಾಡೋಣ. ಸರ್ ಪಾಠನೇ ಗೊತ್ತಿಲ್ಲ. ಪಾಠ ಗೊತ್ತಿಲ್ಲ ಅಂದ್ಕೊಂಡು ಓದೋಕೆ ಶುರು ಮಾಡಿ. ಆವಾಗ ನಿಮಗೆ ಆ ಪಾಠದಲ್ಲಿ ಏನೇನು ಓದಬೇಕು, ಎಷ್ಟೆಷ್ಟು ಓದಬೇಕು, ಏನನ್ನ ಓದಬಾರ್ದು ಅನ್ನೋ ಸ್ಪಷ್ಟತೆ ಸಿಗ್ತದೆ ಸ್ನೇಹಿತರೆ. ಹೀಗಾಗಿ ದ ಬೆಸ್ಟ್ ರಿಸೋರ್ಸ್ ಪರ್ಸನ್ ಆಫ್ ದಿಸ್ ಕಾಂಪಿಟೇಟಿವ್ ವರ್ಲ್ಡ್ ಇಸ್ ನನ್ ಅದರ್ ದನ್ ದ್ಯಾಟ್ ಆಫ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಫ್ರಮ್ ದಿ ಪ್ರೀವಿಯಸ್ ಇಯರ್ ಎಕ್ಸಾಮಿನೇಷನ್. ಪ್ರಸ್ತುತ ಪ್ರಶ್ನೆಗೆ ಆನ್ಸರ್ ಬಂದು 1 and 3 ವರ್ಡ್ ಅಂಡ್ ಎಕ್ಸೆಸ್ ಅನ್ನೋದು MS ಆಫೀಸ್ನ ಸೂಟ್ ಅಥವಾ ಅಪ್ಲಿಕೇಶನ್ ಪ್ಯಾಕೇಜ್ನ ಒಂದು ಭಾಗ ಅಂತ ಹೇಳ್ತೀವಿ ನಾವು. ಮುಂದಿನ ಪ್ರಶ್ನೆ ನೀವು ಉತ್ತರ ಕೊಡಿ ನೋಡೋಣ. ಇದರಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಆದ ಕ್ವಶನ್ ಇದು. ಸರಿ ಸ್ನೇಹಿತರೆ, ಯಾಕೆ MS ಆಫೀಸ್ ವಿಡಿಯೋಸ್ ಡಿಲೇ ಆಗ್ತಾ ಇದೆ? ಲುಕ್ ಅಟ್ ದಿಸ್ ಇಂಟ್ರೆಸ್ಟಿಂಗ್ ಫಿನಾಮಿನನ್. ಸಮಾಧಾನದಿಂದ ಕೇಳ್ಕೊಳ್ಳಿ. ನಮಗೆ MS ಆಫೀಸ್ನ ಫೈಲ್ ಎಕ್ಸ್ಟೆನ್ಷನ್ ಯಾವುದಲ್ಲ, ಫೈಲ್ಗಳ ವಿಸ್ತಾರ ಯಾವುದಲ್ಲ ಅಂತ ಪ್ರಶ್ನೆ. ಸರ್ ನಮಗೆ ಗೊತ್ತಿರುವಂಥ .docx ಅನ್ನುವಂಥದ್ದು ವರ್ಡ್ ಫೈಲ್ಗಳ ಫೈಲ್ ವಿಸ್ತಾರ. ಫೈಲ್ ವಿಸ್ತಾರ ಅಂದರೆ ಏನು ಸರ್? ನಮ್ಮಲ್ಲಿ ಉತ್ತರ ಕರ್ನಾಟಕದಲ್ಲೇ ವ್ಯಕ್ತಿಯ ಹೆಸರಿನ ಜೊತೆಗೆ ಮನೆತನದ ಹೆಸರು ಅಂತೀವಿ ನಾವು. ಈಗ ನೀವು ಓವರ್ ಆಲ್ ಗ್ಲೋಬಲ್ ಲ್ಯಾಂಗ್ವೇಜಲ್ಲಿ ಅಥವಾ ತಾವೇನು ಹೇಳ್ತೀರಿ, ಫಸ್ಟ್ ನೇಮ್ ಆ್ಯಂಡ್ ಲಾಸ್ಟ್ ನೇಮ್ ಅಂತೀರಿ. ನಾವು ಸರ್ ನೇಮ್ ಅಂತೀವಿ, ನೀವು ಲಾಸ್ಟ್ ನೇಮ್ ಅಂತೀರಿ. ಹಾಗಾದ್ರೆ ಈ ಸರ್ ನೇಮ್ ಅನ್ನುವಂಥದ್ದು, ಸರ್ ನೇಮ್ ಆ ವ್ಯಕ್ತಿಯ ಹಿನ್ನೆಲೆಯ ವಿವರ ಕೊಡುತ್ತದೆ. ಅವರ ತಂದೆ ಯಾರಿರ್ಬೋದು, ಅವ್ರ ಮನೆತನ ಏನು, ಅವರ ಜಾತಿ ಏನು, ಅವರ ಧರ್ಮ ಏನು, ಕೆಲವು ಡೀಟೇಲ್ಸ್ ಅನ್ನು ಕೊಡ್ತಾ ಬರ್ತದೆ. ಹಾಗೆ ಫೈಲ್ಗಳಿಗೆ ಕೊಡುವಂಥ ಫೈಲ್ ವಿಸ್ತಾರ ಆ ಫೈಲನ್ನು ನಾವು ಯಾವ ಸಾಫ್ಟ್ವೇರಲ್ಲಿ ತೆರೀಬಹುದು ಅನ್ನೋ ಡೀಟೇಲ್ಸ್ ಅನ್ನು ಕೊಡ್ತದೆ. ನಿಮಗೆ ಈ ಕೋರ್ಸಲ್ಲಿ ಫೈಲ್ ಎಕ್ಸ್ಟೆನ್ಷನ್ ಅಂತಾನೆ ಸಪರೇಟ್ ಆಗಿ ಒಂದು PDF ಅನ್ನು ಶೇರ್ ಮಾಡ್ತೀವಿ, ನೋಡ್ಕೊಳ್ಳೋರಂತೆ. .docx 2003ಕ್ಕಿಂತ ಮುಂಚೆ .doc ಅಂತಿದ್ದು, ಅದರ ನಂತರದಲ್ಲಿ .docx ಅನ್ನೋದು MS ವರ್ಡ್ ಫೈಲ್ಗಳ ಫೈಲ್ ಎಕ್ಸ್ಟೆನ್ಷನ್ ಆಗಿದೆ. ಮತ್ತು ಇವೆಲ್ಲ ಏನು ಸರ್? ನಾವು .xls ಕೇಳಿದ್ದೀವಿ, .xls x ಅಂತ ಕೇಳಿದ್ದೀವಿ. ಇದೇನು ಸರ್ M ಅಂತ ಬಂತು? ಮ್ಯಾಕ್ರೋ ಅಂತ. MS ಆಫೀಸಲ್ಲಿ ಒಂದು ವಿಶೇಷವಾದ ಟೂಲ್ ಬರ್ತದೆ, ಮ್ಯಾಕ್ರೋಸ್ ಅಂತ. ಈ ಕೋರ್ಸಲ್ಲಿ ಪಾಠ ಮಾಡ್ತೀವಿ, ಅದನ್ನು ನೋಡೋರಂತಾರೆ. ಆ ಮ್ಯಾಕ್ರೋಗಳನ್ನು ಒಳಗೊಂಡಿರುವಂಥ ಎಕ್ಸೆಲ್ ಫೈಲಿಗೆ ನಾವು M ಅನ್ನೋ ಆಯ್ಕೆಯನ್ನು ಬಳಕೆ ಮಾಡ್ತೀವಿ ಅಂತ ಅರ್ಥ. T ಫಾರ್ ಟೆಂಪ್ಲೇಟ್ಸ್ ಅಂತ ಪವರ್ ಪಾಯಿಂಟಲ್ಲಿ ಬಳಸ್ತೀವಿ ಇದನ್ನು. ಇದೇನು ಸರ್, ಯಾವ್ಯಾವುದೋ ಫೈಲ್ ಎಕ್ಸ್ಟೆನ್ಷನ್ ತೊಗೊಂಬಂದಿದ್ದೀರಿ ನೀವು? ಪುಟ ನಾನೇನು ತಂದಿಲ್ಲ, ಎಕ್ಸಾಮಿಗೆ ಕೇಳಿದ್ದಾರೆ. 1 ಸೆಕೆಂಡ್, ನಿಮ್ಮ ಡೌಟ್ಸನ್ನು ಇನ್ನೊಂದು ಸ್ವಲ್ಪ ಕ್ಲಾರಿಫೈ ಮಾಡ್ತೀನಿ ನಾನಿಲ್ಲಿ. ಗಮನಿಸ್ಕೊಳ್ಳಿ, ನಿಧಾನವಾಗಿ ಗಮನಿಸ್ಕೊಳ್ಳಿ. ಇಲ್ಲೊಂದು ಲಿಸ್ಟ್ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ನೋಡಿ ನಾನು. MS ಆಫೀಸಲ್ಲಿ ಬಳಸುವಂಥ ಫೈಲ್ಗಳ ಫೈಲ್ ವಿಸ್ತಾರ, ಫಸ್ಟ್ ಆಫ್ ಆಲ್ ಫೈಲ್ ಎಕ್ಸ್ಟೆನ್ಷನ್ಸ್ ಅಂತಾನೆ ಒಂದು ಸಪರೇಟ್ ಆಗಿ
ಒಂದು PDF ಫೈಲನ್ನು ಕ್ರಿಯೇಟ್ ಮಾಡ್ತೀವಿ, ಅದನ್ನು ಶೇರ್ ಮಾಡ್ತೀವಿ. ಅದರ ಕುರಿತಾಗಿ ಗ್ರೂಪ್ ಸಿ ಎಕ್ಸಾಮ್ಸ್ಗಾಗಿರಲಿ, ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಿರಲಿ, PDO ಆಗಿರಲಿ, ಹೈಸ್ಕೂಲ್ ಟೀಚರ್, GPSTR ಎಲ್ಲ ಎಕ್ಸಾಮ್ಸ್ಗಳಿಗೆ, ಈವನ್ SSC ಬ್ಯಾಂಕಿಂಗ್ ರೈಲ್ವೇಸ್ಗಳಿಗೂ ಕೂಡ ಕೇಳಿರುವಂಥ ಪ್ರಶ್ನೆಗಳನ್ನು ಒಳಗೊಂಡಿರ್ತದೆ. ಅದರ PDF ಅನ್ನು ಸಪರೇಟ್ ಆಗಿ ನಮ್ಮ ಕೋರ್ಸ್ ನಮ್ಮ ಆ್ಯಪಲ್ಲಿ ಲಾಂಚ್ ಮಾಡ್ತಾ ಇದ್ದೀವಿ. ಅದಕ್ಕೆ ಪೂರಕವಾಗಿ ಪ್ರಸ್ತುತ MS ಆಫೀಸಲ್ಲಿ ಕೇಳಿರುವಂಥ ಫೈಲ್ಗಳ ಫೈಲ್ ವಿಸ್ತಾರ ಏನಿರ್ತದೆ, ACCDB ಮೈಕ್ರೋಸಾಫ್ಟ್ ಎಕ್ಸೆಸ್ನ ಡಾಟಾಬೇಸ್ ಫೈಲ್ ಇದು. DB ಸ್ಟ್ಯಾಂಡ್ಸ್ ಫಾರ್ ಡಾಟಾಬೇಸ್. ಮೈಕ್ರೋಸಾಫ್ಟ್ ಎಕ್ಸೆಸ್ ಎಕ್ಸಿಕ್ಯೂಟ್ ಓನ್ಲಿ ಫೈಲ್ ಅನ್ನುವಂಥದ್ದು. ಮೈಕ್ರೋಸಾಫ್ಟ್ ಎಕ್ಸೆಸ್ ರನ್ ಟೈಮ್ ಡಾಟಾಬೇಸ್. ಮೈಕ್ರೋಸಾಫ್ಟ್ ಎಕ್ಸೆಸ್ ಡಾಟಾಬೇಸ್ ಟೆಂಪ್ಲೇಟ್ಗಳಿಗೆ T ಅಂತ ಎಂಡ್ ಆಗ್ತದೆ ಅಂತಾಯಿತು. DIF ಸ್ಟ್ಯಾಂಡ್ಸ್ ಫಾರ್ ಡಾಟಾ ಇಂಟರ್ಚೇಂಜ್ ಫಾರ್ಮ್ಯಾಟ್ ಫೈಲ್. ಒಂದು ಸ್ವರೂಪದ ಡಾಟಾನ ಇನ್ನೊಂದು ಸ್ವರೂಪಕ್ಕೆ ಬದಲಾವಣೆ ಮಾಡೋದು. ಹಂಗಂದ್ರೆ ಏನು ಸರ್? MS Excel ಅಲ್ಲಿ ಕಲಿಯೋಣ ಸರ್. ಹ್ಯಾವ್ ಪೇಷನ್ಸ್ ಸರ್. ನಾವು ನಿಮಗೆ 46 ವಿಡಿಯೋ ಕೊಟ್ಟಿದ್ದೀವಿ, ತರೋ ಮಾಡಿ ಅದನ್ನು. ಶಾರ್ಟ್ಲಿ ಅದರ MCQsಗಳು ಮತ್ತೆ ಹೊಸ ವಿಡಿಯೋಗಳ ಜೊತೆಗೆ ಬರ್ತೀವಿ, ಅದನ್ನು ಪ್ರಾಕ್ಟೀಸ್ ಮಾಡಿ ಮುಂಚೆ. ದೆನ್ ಯು ಕ್ಯಾನ್ ಗೆಟ್ ಬ್ಯಾಕ್ ಟು ಅಸ್. DOC MS ವರ್ಡ್ ಫೈಲ್ಗಳ ಹಳೆ ವಿಸ್ತಾರ .doc ಇತ್ತು ಸರ್, ಈಗ ಹೊಸ ವಿಸ್ತಾರ .docx ಅಂತ ಬದಲಾಗಿದೆ 2003-2007 ನಂತರದಲ್ಲೇ. DOCM ಸ್ಟ್ಯಾಂಡ್ಸ್ ಫಾರ್ ಮ್ಯಾಕ್ರೋ ಎನೇಬಲ್ಡ್ MS ವರ್ಡ್ ಫೈಲ್. ಏನು ಸರ್ ಇದು ಮ್ಯಾಕ್ರೋ ಅಂದ್ರೆ? MS ಆಫೀಸಲ್ಲಿ ಚರ್ಚೆ ಮಾಡೋಣ. .dot ವರ್ಡ್ ಟೆಂಪ್ಲೇಟ್ ಫೈಲ್. T ಇಂದ ಎಂಡ್ ಆಯಿತು ಅಂದರೆ ಟೆಂಪ್ಲೇಟ್ ಅಂತ ಅರ್ಥ. .totx ವರ್ಡ್ ಟೆಂಪ್ಲೇಟು ಹೊಸ ಆವೃತ್ತಿ. ಈಗ ಮೊದಲಿಗೆ .doc ಮತ್ತು ಈಗ ಹೊಸದು .docx ಅಂತ ಬದಲಾಗಿದೆ. ಹಾಗೆ ಲೇಟೆಸ್ಟ್ ವರ್ಷನ್. EML ಅಥವಾ ಇಮೇಲ್ ಫೈಲ್ ಕ್ರಿಯೇಟೆಡ್ ಬೈ ಔಟ್ಲುಕ್ ಎಕ್ಸ್ಪ್ರೆಸ್. ನಾವು MS ಔಟ್ಲುಕ್ ಅನ್ನು ಬಳಕೆ ಮಾಡ್ಕೊಂಡು ಇಮೇಲ್ ಕ್ರಿಯೇಟ್ ಮಾಡಿದ್ರೆ ಅದರ ಎಕ್ಸ್ಟೆನ್ಷನ್ ಅದು. MDB ಮೈಕ್ರೋಸಾಫ್ಟ್ ಎಕ್ಸೆಸ್ ಡಾಟಾಬೇಸ್. ಬಿಫೋರ್ 2007, ಆಫ್ಟರ್ 2007 ಹೆಸರು ಬದಲಾಗಿದೆ. ಇದಿಷ್ಟಕ್ಕೆ ಲಿಸ್ಟ್ ಮುಗಿಲಿಲ್ಲ ಸ್ವಾಮಿ, ಮುಂದಿನ ಲಿಸ್ಟ್ ಇಲ್ಲಿದೆ ನೋಡಿ. ಮತ್ತೆ ಯಾಕೆ ತಡ? ಒಂದು ಸ್ಕ್ರೀನ್ಶಾಟ್ ತಗೊಳ್ತೀರಿ ಇದ್ರದ್ದು. ಸಪ್ರೇಟಾಗಿ ನಾವಂತೂ ಒಂದು ಫೈಲ್ ಕೊಡ್ತೀವಿ ನಮ್ಮ ಆ್ಯಪಲ್ಲಿ. ಈಗ ಸದ್ಯ ಇದ್ರದ್ದು ಒಂದು ನೀವು ಸ್ಕ್ರೀನ್ಶಾಟ್ ತಗೋಬೇಕು. .potx.pot ಪವರ್ ಪಾಯಿಂಟ್ ಟೆಂಪ್ಲೇಟ್. 2007ಕ್ಕಿಂತ ಮುಂಚೆ, 2007ರ ನಂತರದಲ್ಲಿ .potx ಅಂತ ಪವರ್ ಪಾಯಿಂಟ್ ಫೈಲ್ಗಳ ಬಗ್ಗೆ ಡೀಟೇಲ್ಸ್ ಇದೆ. PPTX ಹೊಸ ಹೆಸರು, ಹಳೆ ಹೆಸರು PPT. ಯಾವುದಕ್ಕೆ? MS ಪವರ್ ಪಾಯಿಂಟಿಗೆ. ಇದ್ರದ್ದೊಂದು ಸ್ಕ್ರೀನ್ಶಾಟ್ ರೆಡಿ ಮಾಡ್ಕೊಳ್ಳಿ, ಮತ್ತೊಂದು ಸ್ಕ್ರೀನ್ಶಾಟ್ ರೆಡಿ ಮಾಡ್ಕೊಳ್ಳಿ. ಹಳೇದು .xls, ಹೊಸದು .xlsx. M ಬಂದಾಗ ಮ್ಯಾಕ್ರೋ ಅಂತ, T ಬಂದಾಗ ಟೆಂಪ್ಲೇಟ್ ಅಂತ. ಹಾಗಾದ್ರೆ ಈಗ ಹೇಳಿ ಸ್ವಾಮಿ, ಇದರಲ್ಲಿ ಯಾವ ಫೈಲ್ ಇಲ್ಲ? MS ಆಫೀಸ್ನ ಫೈಲ್ ಯಾವುದಲ್ಲ? ಇದು ಪವರ್ ಪಾಯಿಂಟ್ ಟೆಂಪ್ಲೇಟು, MS ವರ್ಡ್ ಡಾಕ್ಯುಮೆಂಟು, XLS ಮ್ಯಾಕ್ರೋ ಎನೇಬಲ್ಡ್ ಫೈಲು. .pptl ಅನ್ನೋದು MS ಆಫೀಸ್ನ ಫೈಲ್ ವಿಸ್ತಾರಗಳಲ್ಲಿ ಇಲ್ಲ ಅಂತ ಅರ್ಥ. ಪ್ರಿಪರೇಷನ್ ಹಿಂಗೆ ಆಗ್ಬೇಕು ಪುಟ. ಅದು ಬಿಟ್ಟು ನೀವು ಬರೀ .doc, .docx, .xls, .xlsx, .ppt, .pptx ಇದಿಷ್ಟಕ್ಕೆ ಮುಗಿಲಿಲ್ಲ. ಇದನ್ನು ಓದಿ, ಇದು ಬೇಡ ಅಂತ ಹೇಳ್ತಿಲ್ಲ. ಇದ್ರ ಜೊತೆಗೆ ಸದ್ಯ ಕ್ವಶನ್ಸ್ ಏನು ಬರ್ತಿದ್ದಾವೆ 2018 ಹೊಸ ಟ್ರೆಂಡ್ ಏನಿದೆ, ಕಂಪ್ಯೂಟರ್ ಅವೇರ್ನೆಸ್. ಬಹುಶಃ ಎಲ್ಲ ಎಕ್ಸಾಮ್ಸ್ಗೂ ಕಂಪಲ್ಸರಿಯಾಗಿ ಬರ್ತಾ ಇರುವಂಥ ಕಂಟೆಂಟ್ ಇದು. ಇದರ ಕುರಿತಾಗಿ ಏನು ಅಪ್ಡೇಟ್ಸ್ ಇದೆ, ಯೂನಿಟ್ ಟು ಅಪ್ಡೇಟ್ ಅಲ್ಲ. ಫಸ್ಟ್ ಆಫ್ ಆಲ್ ಕಂಪ್ಯೂಟರ್ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಕಂಪ್ಯೂಟರಲ್ಲಿ ನಾವು ಪ್ರೆಸೆಂಟ್ ಬಗ್ಗೆ ಹೆಚ್ಚು ಮಾತಾಡ್ತೀವಿ, ಪಾಸ್ಟ್ ಬಗ್ಗೆ ಅಲ್ಲ. ಮಾತಾಡಿದ್ರೆ ಪ್ರೆಸೆಂಟ್ ಬಗ್ಗೆ, ಇಲ್ಲಾಂದರೆ ಫ್ಯೂಚರ್ ಬಗ್ಗೆ ಮಾತಾಡ್ತೀವಿ. ಆ ಪ್ರೆಸೆಂಟ್ ಮತ್ತು ಫ್ಯೂಚರ್ ಎರಡಕ್ಕೂ ಮ್ಯಾಚ್ ಆಗೋ ಥರ ನೀವು ಕಂಟೆಂಟನ್ನು ಪ್ರಿಪೇರ್ ಮಾಡ್ಕೊಳ್ಬೇಕಲ್ಲ ಸ್ನೇಹಿತರ. ಬನ್ನಿ ಮುಂದಿನ ಪ್ರಶ್ನೆ ನೋಡೋಣ. ಏನು ಅಂತ? ಪೂರ್ವ ವಿನ್ಯಾಸಗೊಳಿಸಿದ ದಾಖಲೆಯಾಗಿದ್ದು ಅದು ಸಮನ್ವಯಗೊಳಿಸುವ ಫಾಂಟ್ಗಳು, ಲೇಔಟ್ ಮತ್ತು ಹಿನ್ನೆಲೆಯನ್ನು ಒಳಗೊಂಡಿರ್ತದೆ. ಸ್ನೇಹಿತರೆ, ಪ್ರಾಯಶಃ ಈ ಪ್ರಶ್ನೆನ ಕನ್ನಡದಲ್ಲಿ ಓದ್ಕೊಂಡು ಅರ್ಥ ಮಾಡ್ಕೊಳ್ಳೋಣ, ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ. ಹಾಗೇನಾದ್ರು ಕನ್ಫ್ಯೂಸ್ ಆಗೋರಲ್ಲ ಇಂಗ್ಲೀಷಲ್ಲಿ ಓದ್ಕೊಳ್ಳೋಣ. ಡ್ಯಾಶ್ ಇಸ್ ಅ ಪ್ರೀ-ಡಿಸೈನ್ಡ್ ಡಾಕ್ಯುಮೆಂಟ್ ದಟ್ ಕಂಟೈನ್ಸ್ ಕೋಆರ್ಡಿನೇಟಿಂಗ್ ಫಾಂಟ್ಸ್, ಲೇಔಟ್ ಆ್ಯಂಡ್ ಬ್ಯಾಕ್ಗ್ರೌಂಡ್. ಪೂರ್ವ ನಿರ್ಧರಿಸಲ್ಪಟ್ಟಂಥ ಅಕ್ಷರಗಳ ಬಣ್ಣ, ಗಾತ್ರ, ವಿನ್ಯಾಸ, ಶೈಲಿ ಎಲ್ಲವೂ ಮೊದಲೇ ಡಿಸೈಡ್ ಮಾಡಿರ್ತಾರೆ. ವಾಟ್ ಇಟ್ ಈಸ್ ಬೀಂಗ್ ಕಾಲ್ಡ್ ಆಟ್? ಇಟ್ ಈಸ್ ಕಾಲ್ಡ್ ಆಸ್ ಅ ಟೆಂಪ್ಲೇಟ್. ಈಗ ತಾನೇ ಟೆಂಪ್ಲೇಟ್ ಎನೇಬಲ್ಡ್ ಫೈಲ್ ಅಂತ ಹೇಳ್ತಾ ಇದ್ವಿ ನೋಡಿ. ಏನು ಸರ್ ಹಾಗಂದ್ರೆ, ಫಾರ್ ಎಕ್ಸಾಂಪಲ್ ಒಂದು ಕವರ್ ಪೇಜ್ ರೆಡಿ ಮಾಡಬೇಕು. ಕವರ್ ಪೇಜನ್ನು ನೀವೇ ರೆಡಿ ಮಾಡ್ಕೊಳ್ಳಿಕ್ಕೆ ಟೈಮ್ ಜಾಸ್ತಿ ತೆಗೆದುಕೊಳ್ತದೆ. ಅದ್ರ ಬದಲಿಗೆ MS ವರ್ಡಲ್ಲಿ ಕೆಲವು ಪ್ರೀ ಡಿಸೈನ್ಡ್ ಟೆಂಪ್ಲೇಟ್ ಇರ್ತದೆ. ಬಿಟ್ಟ ಸ್ಥಳ ಭರ್ತಿ ಮಾಡಿ, ಪ್ರೀ ಡಿಸೈನ್ ಟೆಂಪ್ಲೇಟ್. ನೀವು ಇಲ್ಲಿ ಟೈಟಲ್ ಕೊಡಬೇಕು, ಇಯರ್ ಚೇಂಜ್ ಮಾಡಬೇಕು, ಸಂಬಂಧಪಟ್ಟ ಮಾಹಿತಿ ಹಾಕಬೇಕು. ಪ್ರೀ ಡಿಸೈನ್ ಟೆಂಪ್ಲೇಟ್ ಇಲ್ಲ. ಇದನ್ನಷ್ಟು ರೆಡಿ ಮಾಡೋಷ್ಟೊತ್ತಿಗೆ ಟೈಮ್ ಆ್ಯಂಡ್ ಎನರ್ಜಿ ಹೋಗುತ್ತಲ್ಲ. ಯಾಕೆ MS ಆಫೀಸ್ ಇಷ್ಟು ಪಾಪ್ಯುಲರ್ ಆಯಿತು? ಸೀರಿಯಸ್ ಕವರ್ ಪೇಜನ್ನು ರೆಡಿಮೇಡ್ ಆಗಿ ಒಂದು ಕೊಟ್ಬಿಟ್ಟಿದಾರಲ್ಲ ಅವರು. ಕಂಪ್ನಿ ಹೆಸರು ಕೊಡ್ತೀವಿ, ಈ ಫೈಲ್ನ ಹೆಸರು ಕೊಡ್ತೀವಿ, ಯಾವ ವರ್ಷದ ರಿಪೋರ್ಟ್ ಅಂತ ಕೊಡ್ತೀವಿ, ಏನು ಲೋಗೋ ಬೇಕು, ಏನು ಮಾಹಿತಿ ಸರ್. ಪ್ರೀ ಡಿಫೈನ್ಡ್ ಟೆಂಪ್ಲೇಟ್. ಮೊದಲಿಗೆ ಅಕ್ಷರಗಳ ಬಣ್ಣ, ಗಾತ್ರ, ವಿನ್ಯಾಸ, ಡಿಸೈನ್, ಎವ್ರಿಥಿಂಗ್ ವಿಲ್ ಬಿ ಡಿಸೈಡೆಡ್. ಫಿಲ್ ಇನ್ ದಿ ಬ್ಲ್ಯಾಂಕ್ ಅಂತ ಅರ್ಥ. ಯಾವ ಥರ, ಈಗ ಒಬ್ಬ ವೆಡ್ಡಿಂಗ್ ಕಾರ್ಡ್ ಪ್ರಿಂಟ್ ಮಾಡೋರ ಹತ್ರ ಹೋಗ್ಬಿಟ್ರೆ
ಮ್ಯಾಟ್ರ್ ಏನೇನು ಬರ್ಸ್ಬೇಕು ಅವ್ರ ಹತ್ರ ಎಲ್ಲ ರೆಡಿ ಇರ್ತದೆ. ನೀವು ಸುಮ್ಮನೆ ವಧುವರ ಹೆಸರು ತೊಗೊಂಡು ಹೋಗಿ ಯಾವ ಟೈಮಿಗೆ ಯಾವ ಮುಹೂರ್ತಕ್ಕೆ ಯಾವ ಸ್ಥಳದಲ್ಲಿ ಮದುವೆ ಅಷ್ಟು ತೊಗೊಂಡೋದ್ರೆ ಅವರೆಲ್ಲ ಡಿಸೈನ್ ಕೊಡ್ತಾರೆ. ಕಾರಣ ಅವ್ರ ಹತ್ರ ಆ ಡಿಸೈನ್ ರೆಡಿ ಇರುತ್ತಲ್ಲ ಪುಟ, ಅದನ್ನೇ ಟೆಂಪ್ಲೇಟ್ ಅಂತ ಕರಿತೀವಿ. ಈಗ ಭಾಷಣ ಮಾನ್ಯ ಅಧ್ಯಕ್ಷರೇ, ಅತಿಥಿಗಳೇ, ಸಹೋದರ ಆ ಪ್ರೀ ಡಿಸೈನ್ ಫಾರ್ಮ್ಯಾಟ್ ರೆಡಿ ಇರ್ತದೆ. ಏನೇನು ಆ್ಯಡ್ ಆನ್ ಮಾಡಬೇಕು, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆ್ಯಡ್ ಮಾಡ್ತಾ ಹೋಗ್ತೀವಿ. ರೈಟ್ ನಾವು ಇದನ್ನು ಈಗ ಸರ್ಕಾರಿ ನೌಕರರು ಈ ವಿಡಿಯೋ ನೋಡ್ತಾ ಇದ್ದಂಥವ್ರು ಇದನ್ನು ಪ್ರೀ ಡಿಫೈನ್ಡ್ ಟೆಂಪ್ಲೇಟ್ಸನ್ನು ಎಲ್ಲಿ ಯೂಸ್ ಮಾಡ್ತೀವಿ? ಕೆಲವು ಸಾರಿ ರಜೆ ಅರ್ಜಿ ಎಲ್ಲ ರೆಡಿ ಮಾಡಿರ್ತೀವಿ. ಯಾವ ದಿನಾಂಕದಿಂದ ಯಾವ ದಿನಾಂಕಕ್ಕೆ ಯಾವ ತಾರೀಕಿಗೆ ಯಾರಿಗೆ ಅಡ್ರೆಸ್ ಮಾಡ್ತಾ ಇದ್ದಾರೆ, ಫಿಲ್ ಇನ್ ದ ಬ್ಲ್ಯಾಂಕ್. ಒಂದು ಟೆಂಪ್ಲೇಟ್ ರೆಡಿ ಮಾಡಿ ಇಟ್ಬಿಡೋದು. ಪದೇ ಪದೇ ಕಚೇರಿಯಲ್ಲಿ ಎಲ್ಲ ಟೈಪ್ ಮಾಡ್ತಾ ಟೈಮ್ ವೇಸ್ಟ್ ಮಾಡೋಂಗಿಲ್ಲ. ರೆಡಿಮೇಡ್ ಫಾರ್ಮ್ಯಾಟನ್ನು ರೆಡಿ ಇಟ್ಬಿಟ್ಟಿರ್ತೀವಿ. ಅದೇ ಕೆಲಸ ಇಲ್ಲೂ ಕೂಡ. ದ ನೆಕ್ಸ್ಟ್ ಒನ್, MS ಆಫೀಸ್ನ ಪರಿಚಯದಲ್ಲಿ ಕೇಳಿರುವಂಥ ಮುಂದಿನ ಪ್ರಶ್ನೆ, ಒಂದು ವೇಳೆ ನೀವು ಬ್ರೌಸರ್ನಲ್ಲೇ ಬೆಂಬಲ ಕೊಡದೇ ಇರೋ ಫಾಂಟ್ಗಳನ್ನು ಯೂಸ್ ಮಾಡಿದ್ರೆ ಮೂಲ ಪಠ್ಯ ಏನಾಗ್ತದೆ? ಕೆಲವು ಸಾರಿ MS ಆಫೀಸಲ್ಲಿ ಬೇರೆ ಯಾವುದೋ ಫಾಂಟ್ಸ್ ನಾವು ತೊಗೊಂಬಂದಿದ್ದೀವಿ, MS ಆಫೀಸಲ್ಲಿ ಇಲ್ಲ. ಏನಾಗ್ತದೆ, ಆ MS ಆಫೀಸಲ್ಲಿ ಡಿಫಾಲ್ಟ್ ಫಾಂಟ್ಸ್ ಯಾವುದಿರ್ತದೆ ಅದನ್ನು ತೋರಿಸುತ್ತೆ. ಹಾಗೆ ಬ್ರೌಸಿಂಗ್ ಸಾಫ್ಟ್ವೇರಲ್ಲಿ ಡಿಫಾಲ್ಟ್ ಫಾಂಟ್ಸ್ ಏನಿರ್ತದೆ ಅದನ್ನು ಮಾತ್ರ ರಿಪ್ರೆಸೆಂಟ್ ಮಾಡ್ತದೆ ಅಂತ ಅರ್ಥ. ಪ್ರಾಯಶಃ ಈ ಪ್ರಶ್ನೆಗೆ ಪ್ರಾಕ್ಟಿಕಲ್ ಇನ್ಫಾರ್ಮೇಷನ್ ಬೇಕು. MS ಆಫೀಸ್ ಡಿಸ್ಕಸ್ ಮಾಡ್ತಾ ವಿ ಶಾಲ್ ಡಿಸ್ಕಸ್ ಅಬೌಟ್ ಆಲ್ ದೀಸ್ ಇನ್ಫಾರ್ಮೇಷನ್. ಡಿಫಾಲ್ಟ್ ಅಂದರೆ ಏನು? ತನ್ನ ಪಾಡಿಗೆ ತಾನೇ ಆಟೋಮೆಟಿಕ್ ಆಗಿ ಯಾವ ಆಯ್ಕೆಯನ್ನು ತೆಗೆದುಕೊಳ್ಳುತ್ತದೆ ಅದಕ್ಕೆ ಡಿಫಾಲ್ಟ್ ಅಂತ ಕರಿತೀವಿ. ಇವುಗಳಲ್ಲಿ ಯಾವುದು ವರ್ಡ್ ಪ್ರೊಸೆಸರ್ ಅಲ್ಲ. ವರ್ಡ್, ನೋಟ್ ಪ್ಯಾಡ್, ವರ್ಡ್ ಪ್ಯಾಡ್ ಇವೆಲ್ಲ ಮೈಕ್ರೋಸಾಫ್ಟ್ ಕಂಪ್ನಿ ಪ್ರಾಡಕ್ಟ್ಗಳಿದೆ. MS ಆಫೀಸ್ ಜೊತೆ ಬಂದರೆ ಇವೆರಡು MS ವಿಂಡೋಸ್ ಜೊತೆ ಬರ್ತದೆ. ಆದರೆ ಇದನ್ನು ನಾವು ವರ್ಡ್ ಪ್ರೊಸೆಸರ್, ಪದ ಸಂಸ್ಕಾರಕ ತಂತ್ರಾಂಶ ಅಂಥೇಳಿ ಕರೆಯಲ್ಲ. RRB ಎಕ್ಸಾಮಿಗೆ ಕೇಳಿರುವಂಥ ಪ್ರಶ್ನೆ. ವರ್ಡ್ ಪ್ರೊಸೆಸಿಂಗ್ನಲ್ಲಿ ಯಾವ ಸಾಫ್ಟ್ವೇರನ್ನು ಬಳಕೆ ಮಾಡ್ತೀವಿ? ಸದ್ಯಕ್ಕಂತೂ MS ವರ್ಡ್ ತುಂಬ ಪಾಪ್ಯುಲರು. ಹಳೇದಿತ್ತು ವರ್ಡ್ ಸ್ಟಾರ್ ಅಂತ ಇತ್ತು, ಇನ್ನೊಂದಿತ್ತು ಲೋಟಸ್ ಅಂತ ಇತ್ತು. ಹಾಗೆ DTP ಆಪರೇಟರ್ಸ್ ಎಲ್ಲ ವೆಡ್ಡಿಂಗ್ ಕಾರ್ಡ್ ರೆಡಿ ಮಾಡೋರು ಬಳಸ್ತಾರೆ, ಪೇಜ್ ಮೇಕರ್ ಅಂತ. ಇವು ಎಲ್ಲವೂ ಕೂಡ ವರ್ಡ್ ಪ್ರೊಸೆಸಿಂಗ್ ಸಾಫ್ಟ್ವೇರ್ಗಳೇ. ಆದ್ದರಿಂದ ಉತ್ತರ ಆಲ್ ಆಫ್ ದೆಮ್ ಆರ್ ಸೂಟಬಲ್. ಉತ್ತರಾಖಂಡ್ ಪ್ರೊವಿನ್ಷಿಯಲ್ ಸಿವಿಲ್ ಸರ್ವಿಸ್ ಮೇನ್ಸ್ ಎಕ್ಸಾಮಿನೇಷನ್ 2002ನಲ್ಲಿ, ನಮ್ಮಲ್ಲಿ ಹೇಗೆ KS ಮೇನ್ಸ್ ಎಕ್ಸಾಮ್ ನಡೀತದಲ್ಲ ಹಾಗೆ ಉತ್ತರಾಖಂಡ್ ರಾಜ್ಯದಲ್ಲಿ 2002ರ ಮೇನ್ಸ್ ಪರೀಕ್ಷೆಯಲ್ಲಿ ಕೇಳಿರುವಂಥ ಪ್ರಶ್ನೆ ಇದು. ಹೀಗೆ ಯಾವುದೇ ವಿಷಯವನ್ನು ನೀವು ಆಯ್ಕೆ ಮಾಡ್ಕೊಳ್ಳಿ, ಬಹು ಆಯ್ಕೆ ಮಾದರಿಯ ಪ್ರಶ್ನೆಗಳ ಜೊತೆಗೆ ಓದ್ಕೊಂಡಾಗಲೇ ಆ ಕಂಟೆಂಟ್ ಕಂಪ್ಲೀಟ್ ಅಂತ ಅರ್ಥ. ಎ ವಿಂಡೋ ದಟ್ ಕ್ಯಾನ್ ಬಿ ಓಪನ್ ಟು ಸಿ ಇನ್ ಅಡ್ವಾನ್ಸ್ ಹೌ ಯುವರ್ ಡಾಕ್ಯುಮೆಂಟ್ ವಿಲ್ ಲುಕ್ ವೆನ್ ಪ್ರಿಂಟೆಡ್ ಇಸ್ ಕಾಲ್ಡ್. MS ಆಫೀಸ್ನ ಸ್ಪೆಷಾಲಿಟಿ ಏನು? ಯಾವ ಸ್ಪೆಷಲ್ ಫೀಚರ್ಸನ್ನು ತೆಗೆದುಕೊಂಡು ಬಂದಿದೆ? ಟೆಕ್ನಿಕಲಿ ವೆಸಿವಿಗ್ ಅಂತ ಕರಿತೀವಿ ನಾವು ಇದನ್ನು. ಏನು ಹಾಗಂದ್ರೆ ವಾಟ್ ಯು ಸಿ ಇಸ್ ವಾಟ್ ಯು ಗೆಟ್. ನಿಮಗೇನು ಕಾಣ್ತಾ ಇದೆ ಅದೇ ನಿಮಗೆ ಸಿಗ್ತದೆ ಅಂತ ಅರ್ಥ. ಕೆಲವು ಸಾರಿ ನಿಮ್ಮ ವಯಸ್ಸಿಗೆ ಸರಿ ಒಂದು ಉದಾಹರಣೆ ಕೊಡ್ತೇನೆ ನಾನು. ಈಗೆಲ್ಲ ಡಿಜಿಟಲ್ ಪ್ರಪಂಚ. ಮದುವೆ ಆಗೋ ವಯಸ್ಸಿಗೆ ಬಂದಿರೋ ತಾವು ಫೋಟೋ ತರಿಸ್ಕೊತೀರಿ, ಸುಮ್ಮನಾಗಲ್ಲ. ಫೋಟೋ ಇದ್ದರೂ ಕೂಡ ಒಂದು ಸಾರಿ ಕನೆ ನೋಡ್ಲಿಕ್ಕೆ ಹೋಗ್ತೀರಿ. ಯಾಕೆ ಹೇಳಿ? ನಿಮಗೆ ಏನು ಫೋಟೋದಲ್ಲಿ ಕಾಣ್ತದೆ ಅದೇ ಸಿಗ್ತದೆ ಅಂತ ಗ್ಯಾರಂಟಿ ಇರಲ್ವಲ್ಲ. ಎಸ್, ಇಲ್ಲಂಗೆ ಆಗಲ್ಲ ಸ್ನೇಹಿತರೆ. ಇಲ್ಲಿ ಡಿಜಿಟಲ್ ಸ್ಕ್ರೀನಲ್ಲಿ ಏನು ಕಾಣಿಸ್ತದೆ, ಪ್ರಿಂಟ್ಔಟ್ ಬಂದಾಗ ಅದೇ ಸಿಗ್ತದೆ. ಆ ಆಪ್ಷನ್ನಿಗೆ ನಾವು ಪ್ರಿಂಟ್ ಪ್ರಿವ್ಯೂ ಆಪ್ಷನ್ ಅಂತ ಕರಿತೀವಿ. ಪ್ರಿಂಟ್ ಆದ ನಂತರ ಹೇಗೆ ಕಾಣಿಸ್ತದೆ ಅದರ ಮುನ್ನೋಟ ಈಗಲೇ ಕಂಡುಬಿಡ್ತದೆ. ಹೇಗೆ? ವಾಟ್ ಯು ಸಿ ಇಸ್ ವಾಟ್ ಯು ಗೆಟ್. ನಿಮಗೆ ಪರದೆ ಮೇಲೆ ಏನು ಕಾಣ್ತದೆ ಪ್ರಿಂಟ್ಔಟಲ್ಲಿ ಅದೇ ಬರ್ತದೆ ಅಂತ ಅರ್ಥ. ಆದ್ದರಿಂದ ಹೆಸರು ವೆಸಿವಿಗ್ ಅಂತ ಹೇಳಿ ಕರಿತೀವಿ. ಹೀಗೆ MS ಆಫೀಸ್ ನಮಗೆ ಬಹಳಷ್ಟು ಅನುಕೂಲಕರವಾಗಬಲ್ಲ ಆಯ್ಕೆಗಳನ್ನು. ಉತ್ತರ ಪ್ರದೇಶ್ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಆಫೀಸ್ ಅಸಿಸ್ಟೆಂಟ್ ಎಕ್ಸಾಮಿನೇಷನ್ 2018ನೇ ಸಾಲಿನ ಪ್ರಶ್ನೆ ಇದೋ. ದೆನ್ ಕಮ್ಸ್ ಮೈಕ್ರೋಸಾಫ್ಟ್ ಆಫೀಸಲ್ಲಿ ಪ್ರಿಂಟ್ ಪ್ರಿವ್ಯೂವನ್ನು ನೋಡಲಿಕ್ಕೆ ಯಾವ ಕೀನ ಯೂಸ್ ಮಾಡ್ತೀವಿ? Ctrl F2ನ ಯೂಸ್ ಮಾಡ್ತೀವಿ. ಶಾರ್ಟ್ಕಟ್ ಕೀಗಳಲ್ಲಿ Ctrl F2 ಪ್ರೆಸ್ ಮಾಡಿದ್ರೆ ವಿಲ್ ಗೆಟ್ ದಿ ಪ್ರಿಂಟ್ ಪ್ರಿವ್ಯೂ. ವಾಟ್ ಯು ಸಿ ಇಸ್ ವಾಟ್ ಯು ಗೆಟ್. SSC CHSL ಎಕ್ಸಾಮ್ಗೆ 2020ರಲ್ಲಿ ಕೇಳಿರುವಂಥ ಪ್ರಶ್ನೆ. ಇತ್ತೀಚೆಗೆ CHSL ಮತ್ತು CCL ಎರಡೂ ಪರೀಕ್ಷೆಗಳಿಗೆ ಕಂಪ್ಯೂಟರ್ ಅವೇರ್ನೆಸ್ ಸಿಲೆಬಸ್ ಅಪ್ಡೇಟ್ ಆಗಿರೋದನ್ನು ಗಮನಿಸಬಹುದು ತಾವು. Can be defined as a collection of related records that provide a complete set of information about a certain item or entity. ನಿರ್ದಿಷ್ಟ ಐಟಮ್ ಅಥವಾ ಘಟಕದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಒದಗಿಸುವ ಸಂಬಂಧಿತ ದಾಖಲೆಗಳ ಸಂಗ್ರಹ ಅಂತ ಕೂಡ ವ್ಯಾಖ್ಯಾನಿಸಲಾಗ್ತದೆ. ಇಟ್ಸ್ ನನ್ ಅದರ್ ದನ್ ದ್ಯಾಟ್ ಆಫ್ ಫೈಲ್ ಎಕ್ಸ್ಟೆನ್ಷನ್. ಆ ಎಕ್ಸ್ಟೆನ್ಷನ್ ನೋಡ್ಬಿಟ್ರೆ ಯಾವ ಸಾಫ್ಟ್ವೇರಲ್ಲಿ ಆ ಫೈಲ್ ತರಿಬಹುದು. ವಿ ಕ್ಯಾನ್ ಡಿಸೈಡ್.
ಇಟ್ಸ್ ಕಾಲ್ಡ್ ಆಸ್ ಫೈಲ್ ಎಕ್ಸ್ಟೆನ್ಷನ್, ಫೈಲ್ಗಳ ವಿಸ್ತಾರ ಅಂತ ಕರಿತೀವಿ. ನಮ್ಮಲ್ಲಿ ಉತ್ತರ ಕರ್ನಾಟಕದಲ್ಲಿ ಮನೆತನದ ಹೆಸರು ಅಥವಾ ಸರ್ನೇಮ್ ಅಂತ ಕರಿತೀವಿ. ಲೈಕ್ ವಾಯ್ಸ್. ಹಾಗಾದರೆ MS ಆಫೀಸಲ್ಲಿ ಪ್ರತಿಯೊಂದು ಫೈಲಿಗೂ ಫೈಲ್ಗಳ ವಿಸ್ತಾರ ಇರ್ತದೆ. ಆ ಫೈಲ್ ವಿಸ್ತಾರ ನೋಡಿದ್ರೆ ಇದು ಯಾವ ಗುಂಪಿಗೆ ಸೇರಿರೋ ಫೈಲು, ಯಾವ ಆ್ಯಪಲ್ಲಿ ತೆರಿಬೋದು, ಇನ್ ಕೇಸ್ ಆ ಆ್ಯಪ್ ಇಲ್ಲ ಅಂದರೆ ಯಾವ ಸಪೋರ್ಟಿಂಗ್ ಸಾಫ್ಟ್ವೇರಲ್ಲಿ ನಾವು ತೆರಿಬೋದು ಅನ್ನೋ ಡೀಟೇಲ್ಸನ್ನು ತಿಳಿದುಕೊಳ್ಳಿಕ್ಕೆ ಸಾಧ್ಯ ಅಂತ ಅರ್ಥ. ದೆನ್ ಕಮ್ಸ್ when you are using MS Office, always running the most updated apps offered by Microsoft, it unlocks regular security updates, fixes, and most importantly gives you access to the latest features and tools as they become available. ಸರಿ, ಹಾಗಾದರೆ ಇತ್ತೀಚಿನ MS ಆಫೀಸ್ನ ಹೊಸ ಆವೃತ್ತಿ ಯಾವುದು, ಲೇಟೆಸ್ಟ್ ಆವೃತ್ತಿ ಯಾವುದು, ಇದೇ ವಿಡಿಯೋದ ಆರಂಭದಲ್ಲಿ ಚರ್ಚೆ ಮಾಡಿರುವಂಥ Office 365 is the latest version of MS Office. ಇತ್ತೀಚಿನ ಎಲ್ಲ ಅಪ್ಡೇಟ್ಸನ್ನು ಕೂಡ ಒಳಗೊಂಡಿರುವಂಥದ್ದು. ಎಲ್ಲರಿಗೂ ಒಂದು ಕನ್ಫ್ಯೂಷನ್ ಇದೆ. ಹಾಗಾದರೆ ಸರ್, ಹಾಗಾದರೆ ಎಕ್ಸಾಮಲ್ಲಿ ಕ್ವಶನ್ MS Office 365 ಬಗ್ಗೆ ಕೇಳ್ತಾರಾ, Office 2007 ಬಗ್ಗೆ ಕೇಳ್ತಾರಾ, Office 2003 ಬಗ್ಗೆ ಕೇಳ್ತಾರಾ? ಸಾಮಾನ್ಯವಾಗಿ MS Office 365 ಲೇಟೆಸ್ಟ್ ವರ್ಷನ್ ಏನಿದೆ ಅದ್ರ ಬಗ್ಗೆ ಕೇಳ್ತಾರೆ. ಅಥವಾ ಅವರು ಯಾವುದೇ ಕ್ವಶನ್ ಕೇಳಿದ್ರು ಕೂಡ ಅಷ್ಟು ಮೇಜರ್ ಚೇಂಜಸ್ ಇರಲ್ಲ, ಲೇಟೆಸ್ಟ್ ವರ್ಷನ್ ಕೇಳ್ತಾರೆ. ಸಾಮಾನ್ಯವಾಗಿ MS Office 2016ರಲ್ಲಿ ಏನಾಗಿತ್ತು, MS Office 2021ರಲ್ಲಿ ಏನಾಗಿದೆ ಅನ್ನೋ ಪ್ರಶ್ನೆಗಳು ಕಡಿಮೆ. ಬಟ್ ನಾವು ನಿಮಗೆ ಡಿಸ್ಕಸ್ ಮಾಡ್ತಾ ಅವು ಎಲ್ಲವನ್ನೂ ಕೂಡ ಚರ್ಚೆ ಮಾಡ್ತೀವಿ, ನಿಮಗೆ ಆತಂಕ ಬೇಡ. ಹಾಗಾದರೆ MS ಆಫೀಸ್ನ ಪರಿಚಯಕ್ಕೆ ಸಂಬಂಧಪಟ್ಟಂಥ ಈ ಒಂದು 15-20 ಕ್ವಶನ್ಸ್ಗಳು ಬಹುಶಃ ನಿಮ್ಮ ತಲೆಯಲ್ಲಿ ಹೊಸ ಆಲೋಚನೆಗೆ ಕಾರಣ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ನಾನು. ಪ್ರಸ್ತುತ KPSC ಗ್ರೂಪ್ C ಕ್ವಶನ್ ಪೇಪರ್ ಆಗಿರಲಿ, KEA ಕ್ವಶನ್ ಪೇಪರ್ ಆಗಿರಲಿ, ಇನ್ನು ಮುಂದೆ ಬರ್ಬೋದಂಥ PDO ಮತ್ತು VAO ಕ್ವಶನ್ ಪೇಪರ್ಗಳ ಕುರಿತಾಗಿ ನಿಮ್ಮ ಪ್ರೆಡಿಕ್ಷನ್ ಆಗಿರಲಿ, ಇವೆಲ್ಲವನ್ನ ನೋಡಿಕೊಂಡು ಹಳೆ ಪ್ರಶ್ನೆ ಪತ್ರಿಕೆಗಳ PYQಗಳ ಜೊತೆಗೆ MCQಗಳ ಜೊತೆಗೆ ಹೀಗೆ ಹೇಗೆ ಪ್ರಿಪೇರ್ ಮಾಡ್ತೀರಿ, ಪ್ರೀವಿಯಸ್ ಇಯರ್ ಕ್ವಶನ್ಸ್, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, ಇವು ಎರಡನ್ನು ಇಟ್ಕೊಂಡು ಯು ಹ್ಯಾವ್ ಟು ಪ್ರಿಪೇರ್ ದ ಥೇರಿ. ಇವನ್ನೇನು ನೋಡಿದೆ ಥೇರಿಗೆ ಹೋದ್ರೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ನಿಮಗೆ. ಅದಕ್ಕೆ ಇನ್ನೊಂದು ಸಾರಿ ನಾನು ಮಾತನ್ನು ರಿಪೀಟ್ ಮಾಡ್ತೇನೆ. ನಾನು ಜಗತ್ತಿನ ಯಾವುದೇ ಸ್ಕೂಲ್, ಕಾಲೇಜ್, ಯೂನಿವರ್ಸಿಟಿ ಕಲಿಸಲಾಗದ ವಿಷಯವನ್ನು, ಮೊಬೈಲ್ ಆ್ಯಪ್, ಯೂಟ್ಯೂಬ್ ವಿಡಿಯೋ ಅಥವಾ ವಿಕಿಪೀಡಿಯಾ ಹೇಳಿಕೊಡಲಾಗದ ವಿಷಯವನ್ನು ಕಲಿಸ್ಕೊಡುವಂಥ ಅದ್ಭುತವಾದ ಟ್ರೈನರ್ ಯಾರು ಇದ್ದರೆ ಅವರು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳು ಮಾತ್ರ ಅಂತ ಹೇಳ್ತಾ, MS ಆಫೀಸ್ನ ನಮ್ಮ ಆ್ಯಪ್ನ ಮೊದಲ ವಿಡಿಯೋ ಇದು. ಈ ಸರಣಿ ಕಂಟಿನ್ಯೂ ಆಗ್ತದೆ. ಕೈಂಡ್ಲಿ ವೇಟ್ ಫಾರ್ ಇಟ್. ನಮ್ಮ ವಾಟ್ಸಾಪ್ ನಂಬರ್, ಕೆಲವು ಸ್ನೇಹಿತರು ವಿಡಿಯೋಗಳನ್ನು ನೋಡಿ ನಿಮ್ಮ ಡಿಫಿಕಲ್ಟೀಸನ್ನು ಕೇಳಿದಿರಿ. ನಾವು ರೆಸ್ಪಾನ್ಸ್ ಮಾಡೋದು ತಡ ಆಗಿರ್ಬೋದು, ಬಟ್ ಖಂಡಿತ ರೆಸ್ಪಾನ್ಸ್ ಮಾಡಿದ್ದೀವಿ. ಕೆಲವು ಸಾರಿ ರಾತ್ರಿ 1:30-2 ಗಂಟೆಗೂ ಕೂಡ ರೆಸ್ಪಾನ್ಸ್ ಮಾಡಿದ್ದೀವಿ. ಹಾಗಂತ ಅದು ನಮ್ಮ ದೊಡ್ಡಸ್ತಿಕೆ ಅಂತ ಹೇಳ್ತಿಲ್ಲ ನಾನು. ನೀವಿಟ್ಟು ನಂಬಿಕೆಗೆ ನಾವು ಮಧ್ಯರಾತ್ರಿ 2 ಗಂಟೆಗೆ ರೆಸ್ಪಾಂಡ್ ಮಾಡಿದ್ರು ಕೂಡ ಕಡಿಮೆನೇ. ಎಸ್, ಇಟ್ಸ್ ಎ ರೆಸ್ಪಾನ್ಸಿಬಿಲಿಟಿ. ಸ್ನೇಹಿತರೆ, ನಾವು ರೆಸ್ಪಾನ್ಸ್ ಮಾಡೋದು ಸ್ವಲ್ಪ ತಡ ಆಗಿರ್ಬೋದು, ದಯವಿಟ್ಟು ವೇಟ್ ಮಾಡಿ, ವಿ ವಿಲ್ ರೆಸ್ಪಾಂಡ್. ನಮ್ಮ ಯೋಚನೆ MS ಆಫೀಸ್ ನಿಮಗೆ ಇದೇ ಪ್ಯಾಟರ್ನಲ್ಲಿ ಅವರು ಯಾವುದೇ ಕ್ವಶನ್ಸ್ ಕೇಳಿದ್ರು ಕವರ್ ಆಗೋ ಥರ ರೂಢಿಯಾಗಲಿ. ಹಾಗೆ ಈ ಬ್ಯಾಚಲ್ಲಿ ತುಂಬ ಜನ ಕಂಪ್ಯೂಟರ್ ಲಿಟರಸಿ ಟೆಸ್ಟ್ಗೂ ಕೂಡ ರೆಡಿ ಆಗ್ತಾ ಇದ್ದೀರಿ. ನಾಳೆ ನೀವು ಜಾಯಿನ್ ಆಗಿ ಸರ್ಕಾರಿ ಅಧಿಕಾರಿ ಆದ ನಂತರವೂ ಕೂಡ 2012ರ ನಂತರ ನೇಮಕಗೊಂಡ ಪ್ರತಿಯೊಬ್ಬ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಕಂಪ್ಯೂಟರ್ ಸಾಕ್ಷರತಾ ಅರ್ಹತಾ ಪರೀಕ್ಷೆ ಪಾಸ್ ಮಾಡೋದು ಕಡ್ಡಾಯ ಆಗಿದೆ. ಅವು ಎಲ್ಲ ವಿಷಯಗಳನ್ನ ಇಟ್ಕೊಂಡು ನಮ್ಮ ಕೋರ್ಸನ್ನು ಡಿಸೈನ್ ಮಾಡಿದ್ದೀವಿ. ನಿಮ್ಮ ಸಲಹೆ ಜೊತೆ ಇನ್ನೂ ಇಂಪ್ರೂವ್ ಮಾಡ್ತಾ ಇದ್ದೀವಿ, ಇನ್ನೂ ಇಂಪ್ರೂವ್ ಮಾಡ್ತೀವಿ ಅನ್ನೋ ವಿಶ್ವಾಸದ ಜೊತೆಗೆ ಹೊಸ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಟಿಲ್ ದನ್, ಹ್ಯಾವ್ ಎ ಗ್ರೇಟ್ ಟೈಮ್. ಸಿ ಯು ದನ್. ಬಾಯ್.